ಮೊದಲನೇ ವಾರ ಇನ್ಶೂರೆನ್ಸ್ ಅಂದ್ರೇನು, ಇನ್ಶೂರೆನ್ಸ್ ವಿಧಗಳೇನು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಸೊ ಎರಡನೇ ವಾರದಲ್ಲಿ ಫಾದರ್ ಆಫ್ ಇನ್ಶೂರೆನ್ಸ್ ಅಂತ ಏನ್ ಕರಿತೀವಿ, ಅದನ್ನ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಏನಿತ್ತು ಅದ್ರ ಸಂಬಂಧಪಟ್ಟಾಗೆ ಅರ್ಥ ಮಾಡ್ಕೊಂಡಿದೀವಿ. ಸೊ ಮೂರನೇ ವಾರದಲ್ಲಿ ಆಕ್ಚುಲಿ ಎಂಡೋಮೆಂಟ್ ಪ್ಲಾನ್ ಬಗ್ಗೆ ಬರ್ಬೇಕಾಗಿತ್ತು, ಬಟ್ ರೈಡರ್ಸ್ ಅವಶ್ಯಕತೆ ಇದೆ ಅನ್ನೋ ಉದ್ದೇಶದಿಂದ ಲಾಸ್ಟ್ ವೀಕ್ ಅಲ್ಲಿ ರೈಡರ್ಸ್ ಗೆ ಸಂಬಂಧಪಟ್ಟಂತ ವಿಷಯ ಏನಿತ್ತು ಅಷ್ಟನ್ನು ಡೀಟೇಲ್ ಆಗಿ ಕವರ್ ಮಾಡಿದೀನಿ. ಸೊ ಯಾವ್ದೆಲ್ಲ ರೈಡರ್ಸ್ ನ ಬೇಸಿಕ್ ಎಂಡೋಮೆಂಟ್ ಪಾಲಿಸಿ ಜೊತೆ ಅಥವಾ ಇನ್ಶೂರೆನ್ಸ್ ಪಾಲಿಸಿ ಜೊತೆ ಕೊಡ್ಬೋದು, ಅದ್ರ ಲಿಮಿಟೇಷನ್ಸ್ ಏನು ಮತ್ತೆ ಬೆನಿಫಿಟ್ಸ್ ಏನು ಅಂತ ಲಾಸ್ಟ್ ಸೆಷನ್ ಅರ್ಥ ಮಾಡ್ಕೊಂಡಿದ್ದೀರಾ. ಮತ್ತೆ ಲಾಸ್ಟ್ 3 ವಾರದ್ದು ಸೆಷನ್ಸ್ ಏನಿತ್ತು ಅಷ್ಟು ಸೆಷನ್ ನ ಯೂಟ್ಯೂಬ್ ಅಲ್ಲಿ ಪಬ್ಲಿಕ್ ಗೆ ಅಪ್ಲೋಡ್ ಮಾಡಿದುಂಟು. ಬಟ್ ಅಲ್ಲಿ ಬರ್ತಾರ ಅಂತ ಕ್ಲಿಕ್ ಥ್ರೂ ರೇಟ್ ಏನಿದೆ ಅದು ನನ್ನ ಯೂಟ್ಯೂಬ್ ಗೆ ಅಡ್ವರ್ಸ್ ಆಗ್ತಾ ಇರೋದ್ರಿಂದ ಐ ಆಮ್ ಥಿಂಕಿಂಗ್ ಟು ಜಸ್ಟ್ ಹ್ಯಾವ್ ಎ ಕಂಟ್ರೋಲ್ ಆನ್ ದಟ್. ಹಾಗಾಗಿ ಪಬ್ಲಿಕ್ ಗೆ ಅಲೋ ಮಾಡ್ತಿಲ್ಲ. ಯಾರು ಮೆಂಬರ್ಶಿಪ್ ತಗೊಂಡಿದ್ದಾರೆ ಯೂಟ್ಯೂಬ್ ಮುಖಾಂತರ ಅವ್ರಿಗೆ ಮಾತ್ರ ಇನ್ನು ಮುಂದೆ ಈ ಸೆಷನ್ಸ್ ಏನಿದೆ ಆ ಸೆಷನ್ಸ್ ನ ವ್ಯೂ ಮಾಡ್ಲಿಕ್ಕೆ ಆಪ್ಷನ್ಸ್ ಇರುತ್ತೆ. ಬಟ್ ಲೈವ್ ಅಲ್ಲಿ ಬಂದಾಗ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಸೊ ಲಿಂಕ್ ಮುಖಾಂತರ ಜಾಯ್ನ್ ಆಗಿ ಲೈವ್ ಸೆಷನ್ಸ್ ನ ಅಟೆಂಡ್ ಮಾಡಿ ಕ್ವಶನ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಬಹುದು. ಡನ್. ಸೊ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆ ಆಸ್ ಯೂಶುವಲ್ ಒಂದು ಸಣ್ಣ ಪ್ರಾರ್ಥನೆ ಜೊತೆಗೆ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಇವತ್ತು ಜ್ಞಾನಾರ್ಜನೆಗೆ ಹೊರಟಿದೀವಿ, ಎಲ್ಲಾ ರೀತಿಯಾದಂತ ಜ್ಞಾನ ನಮ್ಗೆ ಬರ್ಬೇಕಾಗಿ ಬರುತ್ತೆ. ಸೊ ಸಣ್ಣ ಪ್ರಾರ್ಥನೆ ಜೊತೆ ಸ್ಟಾರ್ಟ್ ಮಾಡೋಣ. ನನ್ನ ಜೊತೆ ನೀವು ಭಾಗಿಯಾಗ್ತೀರಾ ಅಂತ ಅನ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಸೊ ಆಕ್ಚುಲಿ ಇವತ್ತು ಟಾಪಿಕ್ ಪ್ರಕಾರ ಅಥವಾ ಶೆಡ್ಯೂಲ್ ಪ್ರಕಾರ ಇರುವಂತ ವಿಷಯ ಏನಪ್ಪಾ ಅಂತಂದ್ರೆ ಎಂಡೋಮೆಂಟ್ ಪಾಲಿಸಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡುವಂಥದ್ದು ಅಥವಾ ಅರ್ಥ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ. ಸೊ ಎಂಡೋಮೆಂಟ್ ಪಾಲಿಸಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಆಲ್ರೆಡಿ ಮೊದಲನೇ ವಾರದಲ್ಲೇ ಅರ್ಥ ಮಾಡ್ಕೊಂಡಿದೀವಿ. ಆದ್ರೂ ಇನ್ನೊಂದ್ಸಲ ಅದರ ಅರ್ಥ ಹೇಳ್ತಾ ಮುಂದುವರಿಯೋಣ. ಸಾಮಾನ್ಯವಾಗಿ ಎಂಡೋಮೆಂಟ್ ಪಾಲಿಸಿ ಅಂತಂದ್ರೆ ಪಾಲಿಸಿಯ ಅವಧಿನ ಕಸ್ಟಮರ್ ಚೂಸ್ ಮಾಡ್ಕೊಳ್ಳುವಂತ ಅವಕಾಶ ಇರುತ್ತೆ. ಹಾಗೆ ಪಾಲಿಸಿ ಅವಧಿ ಮುಗಿದ ನಂತರ ತಾನು ಕಟ್ಟಿರುವಂತಹ ಹಣ ಏನಿದೆ ಆ ಹಣಕ್ಕೆ ಅಥವಾ ಸಮ್ ಅಶ್ಯೂರ್ಡ್ ಏನಿದೆ ಆ ಸಮ್ ಅಶ್ಯೂರ್ಡ್ ಜೊತೆಗೆ ಲಾಭನ ಸೇರಿಸಿ ಒಂದು ಸಲ ಮೆಚುರಿಟಿ ಅಂತ ಹೇಳಿ ಪಾಲಿಸಿ ಹೋಲ್ಡರ್ಗೆ ರಿಟರ್ನ್ ಕೊಡುವಂತ ವ್ಯವಸ್ಥೆಗೆ ಎಂಡೋಮೆಂಟ್ ಪಾಲಿಸಿ ಅಂತ ಕರಿತೀವಿ. ಸೊ ಈ ಪಾಲಿಸಿ ಸ್ಟಾರ್ಟ್ ಆದಂತ ಅವಧಿಯಿಂದ ಎಷ್ಟು ಅವಧಿ ಸೆಲೆಕ್ಟ್ ಮಾಡಿರ್ತಾರೋ ಆ ಅವಧಿ ತನಕ ಬೇರೆ ಎಲ್ಲ ಬೆನಿಫಿಟ್ಸ್ ಚಾಲೂ ಇರುತ್ತೆ. ಇನ್ಶೂರೆನ್ಸ್ ಬೆನಿಫಿಟ್ಸ್ ಆಗ್ಬೋದು, ಡಿಸಬಿಲಿಟಿ ಬೆನಿಫಿಟ್ಸ್ ಆಗ್ಬೋದು, ರೈಡರ್ ಬೆನಿಫಿಟ್ಸ್ ಆಗ್ಬೋದು, ಇದೆಲ್ಲ ಅವಕಾಶಗಳಿದೆ. ಬಟ್ ಇಲ್ಲೇನಪ್ಪಾ ಅಂತಂದ್ರೆ ಪಾಲಿಸಿ ಅವಧಿನ ಮಿನಿಮಮ್ ಅವಧಿಯಿಂದ ಫ್ಲೆಕ್ಸಿಬಲ್ ಆಗಿ ಟರ್ನ್ ನ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಒಂದು ಅವಕಾಶ ಪಾಲಿಸಿದಾರರಿಗೆ ಸಿಗುತ್ತೆ. ಸೊ ಕೆಲವೊಂದಷ್ಟು ನೆಕ್ಸ್ಟ್ ಬರುವಂತ ಮನಿ ಬ್ಯಾಕ್ ಟೈಪ್ ಪಾಲಿಸೀಸ್ ಅಲ್ಲಿ ಆ ಅವಧಿಯಲ್ಲಿ ಫ್ಲೆಕ್ಸಿಬಿಲಿಟಿ ಸಿಗೋದಿಲ್ಲ, ಆಲ್ರೆಡಿ ಫಿಕ್ಸ್ಡ್ ಆಗಿರುತ್ತೆ ಟರ್ಮ್. ಆ ಟರ್ಮ್ಗೆ ಕಸ್ಟಮರ್ ಹೋಗ್ಬೇಕಾಗಿ ಬರುತ್ತೆ. ಬಟ್ ಈ ಎಂಡೋಮೆಂಟ್ ಪಾಲಿಸಿಗಳಲ್ಲಿ ಪಾಲಿಸಿ ಅವಧಿನ ಚೂಸ್ ಮಾಡ್ಕೊಬಹುದು. ಸೊ 11 ವರ್ಷ, 15 ವರ್ಷ, 17 ವರ್ಷ, 18 ವರ್ಷ ಈ ರೀತಿ. ಸೊ ಮಿನಿಮಮ್ ಏನಿದೆಯೋ ಆ ಟರ್ಮ್ ನ ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿ ಎವ್ರಿ ಇಯರ್ ಆಪ್ಷನ್ ಇಟ್ಕೊಂಡು ಪ್ಲಾನ್ ಮಾಡ್ಕೊಬಹುದು. ಸೊ ಫ್ಲೆಕ್ಸಿಬಿಲಿಟಿ ಹೆಚ್ಚಿಗೆ ಎಂಡೋಮೆಂಟ್ ಪಾಲಿಸಿಲಿ ಸಿಗುತ್ತೆ, ರೈಟ್. ಸೊ ಇಲ್ಲಿ ಆಕ್ಚುಲಿ ಇವತ್ತು LIC ಆಫ್ ಇಂಡಿಯಾದ ಬ್ರೋಚರ್ ಏನಿದೆ ಆ ಬ್ರೋಚರ್ ನ ಕಂಟೆಂಟ್ ನೇ PPT ಕನ್ವರ್ಟ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಬ್ರೋಚರ್ ಏನ್ ಸಿಗುತ್ತೋ ಅದ್ರ ಪ್ರಕಾರ ನಾವು ಅರ್ಥ ಮಾಡ್ಕೊಂಡ್ರೆ ಕಸ್ಟಮರ್ಗೂ ಕನ್ವೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ, ರೈಟ್. ಸೊ ಮೊದಲನೇದಾಗಿ ಈ ಪಾಲಿಸಿ ನಾನ್ ಲಿಂಕ್ಡ್ ಲೈಫ್ ಇಂಡಿವಿಜುವಲ್ ಸೇವಿಂಗ್ಸ್ ಪ್ಲಾನ್ ಅಟ್ ಪಾರ್ ಅಂತಿದೆ, ರೈಟ್. ಸೊ ಅಟ್ ಪಾರ್ ಅಂತ ನಾನ್ ಲಿಂಕ್ಡ್ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಈ ಪಾಲಿಸಿಲಿ ಬರುವಂತ ಲಾಭ ಏನಿದೆ ಅಥವಾ ಪಾಲಿಸಿಗೆ ಬರುವಂತ ಪ್ರೀಮಿಯಂ ಏನಿದೆ ಆ ಪ್ರೀಮಿಯಂ ಹಣನ ಯಾವುದೇ ರೀತಿಯಾದಂತ ಈಕ್ವಿಟೀಸ್ಗೆ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋದಿಲ್ಲ. ಬರುವಂತ ಲಾಭ ಏನಿದೆ ಗ್ಯಾರಂಟೆಡ್ ಇನ್ವೆಸ್ಟ್ಮೆಂಟ್ಸ್ ಮುಖಾಂತರ, ಗ್ಯಾರಂಟೆಡ್ ಬಾಂಡ್ಸ್ ಮುಖಾಂತರ ಬರುವಂತ ಇಂಟ್ರೆಸ್ಟ್ ರೇಟ್ ಏನಿದೆ ಆ ಇಂಟ್ರೆಸ್ಟ್ ರೇಟ್ ಮುಖಾಂತರ ಲಾಭನ ಈ ಪಾಲಿಸಿಗಳಿಗೆ ಆಡ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ಪಾಲಿಸಿಯಲ್ಲಿ ಹೂಡಿಕೆ ಮಾಡುವಂತ ಹೂಡಿಕೆದಾರರಿಗೆ ಯಾವುದೇ ರೀತಿಯಾದಂತ ರಿಸ್ಕ್ ಇರೋದಿಲ್ಲ ಅಂತ ಅರ್ಥ ಮಾಡ್ಕೊಬಹುದು. ಸೊ ಇಲ್ಲಿ ನಾ ಅಟ್ ಪಾರ್ ನಾನ್ ಲಿಂಕ್ಡ್ ಆಯ್ತು ಲೈಫ್ ಇನ್ಶೂರೆನ್ಸ್. ಸೊ ಓನ್ಲಿ ಲೈಫ್ ಇನ್ಶೂರೆನ್ಸ್ ಕವರೇಜ್ ಕೊಡ್ಲಿಕ್ಕಾಗತ್ತೆ.
ಸೊ ನಾನ್ ಲೈಫ್ ಕವರ್ ಆಗೋದಿಲ್ಲ, ಸೊ ಲೈಫ್. ಮತ್ತೆ ಇಂಡಿವಿಜುವಲ್ ಸೇವಿಂಗ್ಸ್ ಪ್ಲಾನ್. ಸೊ ಇಂಡಿವಿಜುವಲ್ ಅಂತಂದ್ರೆ ಪಾಲಿಸಿದಾರ ಆತನ ಹೆಸರಲ್ಲಿ ಆತನೇ ಬೈ ಮಾಡ್ಬೇಕಾಗಿ ಬರುತ್ತೆ. ಸೊ ಗ್ರೂಪ್ ಇನ್ಶೂರೆನ್ಸ್ ರೂಪದಲ್ಲಿ ಒಂದು ಕಂಪನಿ ಮುಖಾಂತರ ಅಥವಾ ಗ್ರೂಪ್ ಪಾಲಿಸಿಗಳ ಜೊತೆ ಮುಖಾಂತರ ಈ ಪಾಲಿಸಿನ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದೆ. ಸೊ ಅಗೇನ್ ಇಟ್ ಈಸ್ ಎ ಸೇವಿಂಗ್ಸ್ ಪ್ಲಾನ್. ಸೊ ಮೋಸ್ಟ್ ಆಫ್ ಆಲ್ LIC ಇರುವಂತಹ ಎಲ್ಲಾ ಪ್ಲಾನ್ಸ್ ಕೂಡ ಸೇವಿಂಗ್ಸ್ ಪ್ಲಾನ್. ಸೊ ನೀವು ಯಾವುದೇ ಪಾಲಿಸಿ ನೋಡಿದ್ರು ಕೂಡ ಈ 4 ವಿಷಯಗಳು ಅಥವಾ ಈ ವಿಷಯಗಳೇನಿದೆ ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಪಾಲಿಸಿಯ ಫೀಚರ್ಸ್ ಏನು ಅಂತ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ. ಅದನ್ನ ಮುಂದಿನ ಸ್ಲೈಡ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿಕ್ ಹೋಗೋಣ. ಸೊ ಯಾವುದೇ ಹೊಸ ಪ್ಲಾನ್ ಲಾಂಚ್ ಆಗಲಿ ಅಥವಾ ಆಲ್ರೆಡಿ ಇರುವಂತ ಪ್ಲಾನ್ ಇದ್ರು ಕೂಡ ಇಲ್ಲಿರುವಂತ ಕಂಟೆಂಟ್ ಏನಿದೆ ಈ ಕಂಟೆಂಟ್ ನ ನೋಡ್ಕೊಂಡ್ರೆ ಸಾಕು, ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗ್ಬಿಡಿರುತ್ತೆ. ಈ ಪಾಲಿಸಿಲಿ ರಿಸ್ಕ್ ಇದೆಯಾ, ಇನ್ವೆಸ್ಟ್ಮೆಂಟ್ಸ್ ಏನ್ ಪ್ರಾಫಿಟ್ ಬರುತ್ತೆ ಆ ಪ್ರಾಫಿಟ್ ಗ್ಯಾರಂಟೆಡ್ ಅಥವಾ ಮಾರ್ಕೆಟ್ ಓರಿಯೆಂಟೆಡ್ ಅಂತ ಗೊತ್ತಾಗುತ್ತೆ. ಸೊ ಇಟ್ಸ್ ಎ ಪವರ್ ಪಾಲಿಸಿ, non-linked life and individual savings plan which offers an attractive combination and production of a saving features. ಸೊ ಇಲ್ಲೇನಪ್ಪಾ ಅಂತಂದ್ರೆ ಇನ್ಶೂರೆನ್ಸ್ ಕವರೇಜ್, ಪ್ರೊಟೆಕ್ಷನ್ ಮತ್ತೆ ಸೇವಿಂಗ್ಸ್ ಎರಡನ್ನೂ ಕಾಂಬಿನೇಷನ್ ಮುಖಾಂತರ ಕೊಡುವಂತ ಒಂದು ವ್ಯವಸ್ಥೆಗೆ ಎಂಡೋಮೆಂಟ್ ಪ್ಲಾನ್ ಅಂತ ಕರಿತೀವಿ. ಸೊ ಟರ್ಮ್ ಪ್ಲಾನ್ ಅಲ್ಲಿ ಏನಾಗುತ್ತೆ, ಜಸ್ಟ್ ಲೈಫ್ ಕವರೇಜ್ ಅಷ್ಟೇ ಸಿಗುತ್ತೆ, ಸೇವಿಂಗ್ಸ್ ಇರೋದಿಲ್ಲ, ರಿಟರ್ನ್ಸ್ ಬರೋದಿಲ್ಲ. ಸೊ ಇದನ್ನ ಟರ್ಮ್ ಇನ್ಶೂರೆನ್ಸ್ ಜೊತೆಗೆ ಸೇವಿಂಗ್ ಫೀಚರ್ಸ್ ನ ಆಡ್ ಮಾಡಿ ರಿಟರ್ನ್ಸ್ ಕೊಡುವಂತ ಒಂದು ವ್ಯವಸ್ಥೆಗೆ ಎಂಡೋಮೆಂಟ್ ಪ್ಲಾನ್ ಅಂತ ಕರಿತೀವಿ. ಸೊ ಈ ಕಾಂಬಿನೇಷನ್ ಇರೋದ್ರಿಂದ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಅಕಸ್ಮಾತ್ ಪಾಲಿಸಿ ಹೋಲ್ಡರ್ ಏನಾದ್ರು ಡ್ಯೂರಿಂಗ್ ದ ಪಾಲಿಸಿ ಟರ್ಮ್ ಡೆತ್ ಆದ್ರೆ ಮೆಚುರಿಟಿ ಅಮೌಂಟ್ ಬರುವಂತದ್ದು ಕೊನೆಯಲ್ಲಿ ಬರುತ್ತೆ. ಡೆತ್ ಆದ್ರೆ ಇನ್ಶೂರ್ಡ್ ಅಮೌಂಟ್ ಏನಿದೆ ಆ ಇನ್ಶೂರ್ಡ್ ಅಮೌಂಟ್ ನಾಮಿನಿಗೆ ಪೇ ಮಾಡ್ತಾರೆ. ಅಕಸ್ಮಾತ್ ಡೆತ್ ಆಗ್ಲಿಲ್ಲ ಅಂತಂದ್ರೆ ಮೆಚುರಿಟಿ ಅಂತೇಳಿ ಪಾಲಿಸಿ ಅವಧಿಯ ಕೊನೆಯಲ್ಲಿ ಪಾಲಿಸಿದಾರರಿಗೆನೆ ಪೇ ಮಾಡ್ತಾರೆ. ಸೊ ಪಾಲಿಸಿ ಹೋಲ್ಡರ್ ಎನಿ ಟೈಮ್ ಬಿಫೋರ್ ಮೆಚುರಿಟಿ ಅಂಡ್ ಲಂಪ್ ಸಮ್ ಅಮೌಂಟ್ ಅಟ್ ದ ಟೈಮ್ ಆಫ್ ಮೆಚುರಿಟಿ ಫಾರ್ ಸರ್ವೈವಿಂಗ್ ಪಾಲಿಸಿ ಹೋಲ್ಡರ್ಸ್. ಓಕೆನಾ? ಫ್ಯಾಮಿಲಿ ಆಫ್ ದ ಡಿಸೀಸ್ಡ್ ಇನ್ ಕೇಸ್ ಆಫ್ ಎನಿ ಡೆತ್ ಆದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಮೆಚುರಿಟಿ ರೂಪದಲ್ಲಿ ಪಾಲಿಸಿ ಹೋಲ್ಡರ್ಗೆ ಹಣ ವಾಪಸ್ ಬರುತ್ತೆ. ಮೆಚುರಿಟಿ ಅಂದ್ರೆ ಏನು ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅರ್ಥ ಮಾಡ್ಕೋಣ. ಸೊ ಈ ಪಾಲಿಸಿನ ಪಾಲಿಸಿದಾರರು ಈ ಮಾಧ್ಯಮಗಳ ಮುಖಾಂತರ ಪರ್ಚೇಸ್ ಮಾಡಬಹುದು. ಸೊ ಒನ್ ಲೈಸೆನ್ಸ್ಡ್ ಏಜೆಂಟ್ಸ್, ಕಾರ್ಪೊರೇಟ್ ಏಜೆಂಟ್ಸ್, ಬ್ರೋಕರ್ಸ್ ಅಂಡ್ ಇನ್ಶೂರೆನ್ಸ್ ಮಾರ್ಕೆಟಿಂಗ್ ಫರ್ಮ್ಸ್. ಸೊ ಆಫ್ಲೈನ್ ಮುಖಾಂತರನೇ ಹೋಗ್ಬೇಕಾಗಿ ಬರುತ್ತೆ. ಸೊ ದಿಸ್ ಪಾಲಿಸಿ ಹ್ಯಾಸ್ ಟು ಬಿ ಪರ್ಚೇಸ್ ಥ್ರೂ ದ ಆಫ್ಲೈನ್ ಸಿಸ್ಟಮ್, ದಟ್ ಈಸ್ ಬೈ ಲೈಸೆನ್ಸ್ಡ್ ಅಡ್ವೈಸರ್ಸ್, ಕಾರ್ಪೊರೇಟ್ ಏಜೆಂಟ್ಸ್, ಬ್ರೋಕರ್ಸ್ ಅಂಡ್ ಇನ್ಶೂರೆನ್ಸ್ ಮಾರ್ಕೆಟಿಂಗ್ ಫರ್ಮ್ಸ್. See, endowment policy is a combination of production as well as a saving features. It gives an attractive benefit, that is a profit. Also, a financial support to the family in case of any death of a policy holder before the policy term. Or if the policy holder is alive at the end of the term, the policy holder will get a maturity benefit. So, agidre, ee policy features ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. So, key features of this policy is the plan provides a protection and savings already ಗೊತ್ತಾಗಿದೆ. Flexibility to choose the premium payment frequency as per convenience. So ಪ್ರೀಮಿಯಂ ಕಟ್ಟುವಂತ ಒಂದು ಫ್ರೀಕ್ವೆನ್ಸಿ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಕಸ್ಟಮರ್ಗೆ ಅವ್ರದೇ ಆದಂತ ಒಂದು ಸ್ವಾತಂತ್ರ್ಯ ಇದೆ. ಸೊ ಅವ್ರಿಗೆ ಅನುಕೂಲ ಆಗೋ ರೀತಿಲಿ ಸೆಲೆಕ್ಟ್ ಮಾಡ್ಕೊಬಹುದು. ಚೂಸ್ ಅ ಪೀರಿಯಡ್ ಫಾರ್ ವಿಚ್ ಪ್ರೊಟೆಕ್ಷನ್ ಇಸ್ ರಿಕ್ವೈರ್ಡ್. ಎಷ್ಟು ವರ್ಷದ ತನಕ ಅವ್ರಿಗೆ ರಕ್ಷಣೆ ಬೇಕು, ಇನ್ಶೂರೆನ್ಸ್ ಕವರೇಜ್ ಬೇಕು ಅಂತ ಅನ್ಸುತ್ತೋ ಆ ಅವಧಿವರೆಗೂ ಸೆಲೆಕ್ಟ್ ಮಾಡ್ಕೊಬಹುದು. ಪೇಮೆಂಟ್ ಆಫ್ ಬೆನಿಫಿಟ್ಸ್ ಇನ್ ಇನ್ಸ್ಟಾಲ್ಮೆಂಟ್ಸ್, ಫಾರ್ ಪೇಮೆಂಟ್ ಆಫ್ ಬೆನಿಫಿಟ್ಸ್ ಇನ್ಸ್ಟಾಲ್ಮೆಂಟ್ಸ್, ಮತ್ತೆ ಹಣ ಬರುವಂತದ್ದು ಏನಿದೆ ಅದನ್ನು ಕೂಡ ಇನ್ಸ್ಟಾಲ್ಮೆಂಟ್ಸ್ ರೂಪದಲ್ಲಿ ಬರೋ ರೀತಿ ಕೂಡ ಆಪ್ ಮಾಡಬಹುದು. ಸೊ ಕಂಪ್ಲೀಟ್ ಆಗಿ ಹೇಳ್ಬೇಕಂತಂದ್ರೆ ದಿಸ್ ಪ್ಲಾನ್ ಹ್ಯಾಸ್ ಫ್ಲೆಕ್ಸಿಬಿಲಿಟಿ. ಮತ್ತೆ ಆಪ್ಷನ್ ಟು ಎನ್ಹಾನ್ಸ್ ಕವರೇಜ್ ಬೈ ಆಪ್ಟಿಂಗ್ ರೈಡರ್ ಬೆನಿಫಿಟ್ಸ್. ಸೊ ಲಾಸ್ಟ್ ವೀಕ್ ಅಲ್ಲಿ ಅರ್ಥ ಮಾಡ್ಕೊಂಡಂಗೆ ರೈಡರ್ಸ್ ನ ಯೂಸ್ ಮಾಡಿ ಕವರೇಜ್ ಏನಿದೆ ಅಥವಾ ಬೆನಿಫಿಟ್ಸ್ ಏನಿದೆ ಅದನ್ನ ಎನ್ಹಾನ್ಸ್ ಮಾಡ್ಕೊಳ್ಳುವಂತ ಅವಕಾಶ ಕೂಡ ಈ ಪಾಲಿಸಿ ಮುಖಾಂತರ ಸಿಗುತ್ತೆ. ಸೊ ಮತ್ತೆ ಬೆನಿಫಿಟ್ ಆಫ್ ಅಟ್ರಾಕ್ಟಿವ್ ಹೈ ಸಮ್ ಅಶ್ಯೂರ್ಡ್ ರಿಬೇಟ್ ಅಂತ. ಸೊ ಸಮ್ ಅಶ್ಯೂರ್ಡ್ ಜಾಸ್ತಿ ಆದಷ್ಟು ಈ ಪಾಲಿಸಿಯ ಪ್ರೀಮಿಯಂ ಏನಿದೆ ಅದರಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಸೊ ಇದಕ್ಕೆ ಹೈ ಸಮ್ ಅಶ್ಯೂರ್ಡ್ ರಿಬೇಟ್ ಅಂತ ಕರಿತೀವಿ. ಸೊ ಯಾವುದೇ ಪಾಲಿಸಿ ನೀವು ಹೈ ಸಮ್ ಅಶ್ಯೂರ್ಡ್ ಹೋದಾಗ ಎಕ್ಸ್ಪೆಂಡಿಚರ್ಸ್ ಕಡಿಮೆ ಆಗೋದ್ರಿಂದ ಆ ಎಕ್ಸ್ಪೆಂಡಿಚರ್ಸ್ ಕಡಿಮೆ ಆಗಿರುವಂತ ಒಂದು ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂಗೆ ತಕ್ಕ ಹಾಗೆ ಈ ಡಿಸ್ಕೌಂಟ್ ನ ಪೇ ಮಾಡ್ತಾರೆ. ಅಥವಾ ಈ ಎಕ್ಸ್ಪೆಂಡಿಚರ್ಸ್ ನ ರೆಡ್ಯೂಸ್ ಮಾಡುವಂತ ಇಂಟೆನ್ಷನ್ ಇಂದ ಕಸ್ಟಮರ್ ಪ್ರಮೋಟ್ ಮಾಡೋಕ್ಕಾಗಿ ಈ ಡಿಸ್ಕೌಂಟ್ ನ ಕೊಡ್ತಾರೆ. ಸೊ ಟೇಕ್ಸ್ ಕೇರ್ ಆಫ್ ಲಿಕ್ವಿಡಿಟಿ ನೀಡ್ಸ್ ಥ್ರೂ ಲೋನ್ ಫೆಸಿಲಿಟಿ. ಸೊ ಲಿಕ್ವಿಡಿಟಿ ಅಂತಂದ್ರೆ ಹಣದ ಅವಶ್ಯಕತೆ ಇತ್ತು ಅಂದಾಗ, ಹಣ ಬೇಕು ಅಂತಂದಾಗ ಪಾಲಿಸಿಯ ಲೋನ್ ಮುಖಾಂತರ ಅವರ ಅವಶ್ಯಕತೆನ ಪೂರೈಸುವಂತ ಒಂದು ವ್ಯವಸ್ಥೆ ಈ ಎಂಡೋಮೆಂಟ್ ಪಾಲಿಸಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ಫೀಚರ್ಸ್ ನ ಕನ್ಸಿಡರ್ ಮಾಡಿದ್ರೆ ಸ್ನೇಹಿತರೆ, ಒಬ್ಬ
ಹೂಡಿಕೆದಾರರಿಗೆ ಅಥವಾ ಮನುಷ್ಯನಿಗೆ ಬೇಕಾಗಿರುವಂತಹ ಸೇವಿಂಗ್ಸ್ ಟೂಲ್ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೋ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ನ ಈ ಪಾಲಿಸಿ ಪ್ರೊವೈಡ್ ಮಾಡ್ತಿರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಎ ಬೇಸ್ ಆಫ್ ಇನ್ಶೂರೆನ್ಸ್ ಪ್ಲಾನ್ ಅಂತ ಹೇಳ್ಬೋದು. ಎಲ್ಲಾ ಪಾಲಿಸಿ ಹೋಲ್ಡರ್ಗೂ ಮಿನಿಮಮ್ ರಿಕ್ವೈರ್ಮೆಂಟ್ ಇರುವಂತ ಒಂದು ಈ ಸೇವಿಂಗ್ಸ್ ಪ್ಲಾನ್. ಸೊ ಮತ್ತೆ ಈ ಪಾಲಿಸಿಲಿ ಇರುವಂತ ಎಲಿಜಿಬಿಲಿಟಿ, ಯಾರೆಲ್ಲ ಪಾಲಿಸೀಸ್ ನ ಬೈ ಮಾಡಬಹುದು, ಎಷ್ಟಕ್ಕೆ ಬೈ ಮಾಡಬಹುದು ಅಥವಾ ಲಿಮಿಟೇಷನ್ಸ್ ಏನಿದೆ ಅಂತ ಈ ಚಾರ್ಟ್ ನ ನೋಡೋದ್ರ ಮುಖಾಂತರ ಅರ್ಥ ಮಾಡ್ಕೊಬಹುದು ನೀವು. ಸೊ ಮಿನಿಮಮ್ ಏಜ್ ಅಟ್ ಎಂಟ್ರಿ 8 ವರ್ಷ ಕಂಪ್ಲೀಟ್ ಆಗಿದ್ರೆ ಕಂಪ್ಲೀಟೆಡ್, ಅರ್ಥ ಮಾಡ್ಕೊಳ್ಳಿ, ಕಂಪ್ಲೀಟೆಡ್, ನಿಯರಿಂಗ್ ಆಗೋದಿಲ್ಲ, 8 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಅಂದ್ರೆ ಮೈನರ್ಸ್ಗೂ ಕೂಡ ಈ ಪಾಲಿಸಿನ ಇಶ್ಯೂ ಮಾಡಬಹುದು. ಹಾಗೆ ಮ್ಯಾಕ್ಸಿಮಮ್ ಏಜ್ ಅಟ್ ಎಂಟ್ರಿ ಬಂದು 50 ವರ್ಷ. ಇಲ್ಲಿ ನಿಯರರ್ ಬರ್ತ್ಡೇ ತೋರಿಸ್ತಿದೆ. ಸೊ ನೆಕ್ಸ್ಟ್ ಬರ್ತ್ಡೇ 50 ವರ್ಷಕ್ಕೆ ಆಗ್ತಿದೆ ಅಂತ ಅನ್ನೋರ್ಗು ಮಾತ್ರ ಪಾಲಿಸಿ ಕೊಡ್ಬೋದು. 50 ಕಂಪ್ಲೀಟ್ ಆಗಿದ್ರೆ ಪಾಲಿಸಿ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ಮಿನಿಮಮ್ ಮೆಚುರಿಟಿ ಏಜ್ ಬಂದು 20 ಇಯರ್ಸ್ ಕಂಪ್ಲೀಟೆಡ್. ಸೊ ಈ ಯಾವಾಗ 8 ಇಯರ್ಸ್ ಮಗು ಕೊಟ್ಟಾಗ ಮೆಚುರಿಟಿ ದುಡ್ಡು ಬರುವಂತ ಟೈಮಲ್ಲಿ ಅವ್ರಿಗೆ ಏಜು ಮಿನಿಮಮ್ 20 ವರ್ಷ ಆಗಿರ್ಬೇಕಾಗಿ ಬರುತ್ತೆ. ಸೊ ಮಿನಿಮಮ್ ಪಾಲಿಸಿ ಟರ್ಮ್ ಅಂತ ಬಂದಾಗ 12 ಇಯರ್ಸ್. ಸೊ ಮಿನಿಮಮ್ 12 ಇಯರ್ಸ್ ಕೊಡ್ಲೇಬೇಕಾಗಿ ಬರುತ್ತೆ. ನೀವು ಯಾವುದೇ ಏಜ್ ಇರ್ಲಿ 12 ವರ್ಷಕ್ಕಿಂತ ಕಡಿಮೆ ಅವಧಿಯ ಪಾಲಿಸಿನ ಕೊಡ್ಲಿಕ್ಕೆ ಬರೋದಿಲ್ಲ. 12 ವರ್ಷದಿಂದ 35 ವರ್ಷದ ಮಧ್ಯ ಹಂತದಲ್ಲಿ ಕಸ್ಟಮರ್ಗೆ ಯಾವ ರೀತಿ ಅನುಕೂಲ ಇದೆಯೋ ಆ ಫೀಚರ್ಸ್ ನ, ಆ ಟರ್ಮ್ ನ ಕೊಡ್ತಾ ಹೋಗ್ಬೋದು. ಸೊ 12 ಇಯರ್ಸ್, 13, 14, 15, 16 ಈ ರೀತಿ ಯಾವ ಟರ್ಮ್ ಬೇಕಾದ್ರೂ ಕೊಡ್ಬೋದು. ಅದಕ್ಕೆ ಫ್ಲೆಕ್ಸಿಬಲ್ ವಿತ್ ಪ್ರೀಮಿಯಂ ಟರ್ಮ್ ಅಂತ ಹೇಳ್ತೀವಿ. ಸೊ ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ ಇರುವಂತದ್ದು ಈಗ 2 lakhs ಇದೆ. ಇದಕ್ ಮುಂಚೆ ಎಲ್ಲ 1 ಲಕ್ಷ ಇತ್ತು. ಬಿಫೋರ್ ಹಳೆ ಪಾಲಿಸೀಸ್ ಅಂತ ಹೋದ್ರೆ 50,000, 75,000 ಇಂತೆಲ್ಲ ಸ್ಟಾರ್ಟ್ ಆಗ್ತಿತ್ತು. ಬಟ್ ಈಗಿರುವಂತ ಪ್ರೆಸೆಂಟ್ ಸೇಬಲ್ ನಂಬರ್ 714 ಅಲ್ಲಿ ಮಿನಿಮಮ್ 2 lakhs ಸಮ್ ಅಶ್ಯೂರ್ಡ್ ನ ನೀವು 12 ಇಯರ್ಸ್ ಟರ್ಮ್ ಕೊಟ್ಟು ಮಿನಿಮಮ್ ಕೊಡ್ಬೇಕಾಗಿ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ ನೋ ಲಿಮಿಟ್ ಅಂತಿದೆ. ಈ ಕಸ್ಟಮರ್ ಎಷ್ಟು ಬೇಕಾದ್ರೂ ಸಮ್ ಅಶ್ಯೂರ್ಡ್ ನ ಆಪ್ ಮಾಡಬಹುದು ಬೇಸ್ಡ್ ಆನ್ ದೇರ್ ಎಲಿಜಿಬಿಲಿಟಿ ಆರ್ ಅಂಡರ್ ರೈಟಿಂಗ್ ರಿಸ್ಟ್ರಿಕ್ಷನ್ಸ್. ರೈಟ್ ಸ್ನೇಹಿತರೆ, ಅರ್ಥ ಆಯ್ತಲ್ವಾ? ಸೊ ಮಿನಿಮಮ್ ಏಜ್ ಅಟ್ ಎಂಟ್ರಿ ಬಂದು 8 ವರ್ಷ ಕಂಪ್ಲೀಟ್ ಆಗಿರುವಂತವ್ರಿಗೆ ಪಾಲಿಸಿ ಕೊಡ್ಬೋದು. ಹಾಗೆ 50 ವರ್ಷದಿಂದ ಒಳಗಡೆ ಇರುವಂತ, 8ರಿಂದ 50 ವರ್ಷದ ಒಳಗಡೆ ಇರುವಂತ ಯಾವುದೇ ಒಂದು ವ್ಯಕ್ತಿಗೆ ಈ ಪಾಲಿಸಿನ ಕೊಡ್ಬೋದು. ಹಾಗೆ 12 ವರ್ಷದಿಂದ 35 ವರ್ಷ ಪಾಲಿಸಿ ಅವಧಿ ಇಟ್ಕೊಂಡು ಈ ಪಾಲಿಸಿನ ಸಜೆಸ್ಟ್ ಮಾಡಬಹುದು. ಕೊಡ್ಬೇಕಾದಾಗ ಮಿನಿಮಮ್ ಸಮ್ ಅಶ್ಯೂರ್ಡ್ ಬಂದು 2 lakhs ಕೊಡ್ಬೇಕಾಗಿ ಬರುತ್ತೆ. ಅದರಿಂದ ಕಡಿಮೆ ಕೊಡ್ಲಿಕ್ಕೆ ಬರೋದಿಲ್ಲ. ಮ್ಯಾಕ್ಸಿಮಮ್ ಅಂತ ಬಂದಾಗ ಲಿಮಿಟೇಷನ್ ಏನಿಲ್ಲ. ಹಾಗೆ ಮೆಚುರಿಟಿ ಏಜ್ ಮ್ಯಾಕ್ಸಿಮಮ್ ಬಂದು 75 ಇಯರ್ಸ್ ಆಗಿರುತ್ತೆ. ಸೊ ದುಡ್ಡು ತಗೋಬೇಕು ಅಂತಂದ್ರೆ ಅಥವಾ ಮೆಚುರಿಟಿ ಆಗ್ಬೇಕು ಅಂತಂದ್ರೆ ಮಿನಿಮಮ್ ಏಜ್ 20 ಇಯರ್ಸ್ ಆಗಿರ್ಬೇಕು. ಸೊ ಮಕ್ಕಳಿಗೆ ಪಾಲಿಸಿ ಕೊಟ್ರೆ ಮಿನಿಮಮ್ 12 ಇಯರ್ಸ್ ಅಥವಾ 8 ಇಯರ್ಸ್ ಅಂತ ಕೊಟ್ರೆ ಮಿನಿಮಮ್ 12 ಇಯರ್ಸ್ ಕೊಡ್ಲೇಬೇಕಾಗಿ ಬರುತ್ತೆ. ಸೊ 18 ಇಯರ್ಸ್ ಎಲ್ಲ ಸರ್ ಆದ್ರೆ 12 ಇಯರ್ಸ್ ಕೊಡ್ಬೇಕಲ್ಲ, 30, 32 ಆಗುತ್ತೆ. ರೈಟ್. ಸೊ ಮಿನಿಮಮ್ 20 ಕ್ರಾಸ್ ಆಗಿರೋದ್ರಿಂದ ಎಲಿಜಿಬಲ್ ಆಗ್ತಾರೆ. ಕ್ಲಿಯರ್? ಸೊ ನೆಕ್ಸ್ಟ್ ಆಗಿದ್ರೆ ಸಮ್ ಅಶ್ಯೂರ್ಡ್ ಬೆನಿಫಿಟ್ಸ್ ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಸಮ್ ಅಶ್ಯೂರ್ಡ್ ಬಂದು ಏನ್ ಮಲ್ಟಿಪಲ್ಸ್ ಆಪ್ಷನ್ ಅಲ್ಲಿ ಸಿಗುತ್ತೆ. ಈಗ 2 ಲಕ್ಷ ಕೊಟ್ಟ ಮೇಲೆ ಸರ್ 2 ಲಕ್ಷದ 1,000 ಕೊಡ್ಬೋದಾ, 3,000 ಕೊಡ್ಬೋದಾ, ಇದಕ್ಕೆಲ್ಲ ಇಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ಯು ಹ್ಯಾವ್ ಟು ಗೋ ವಿತ್ ಮಲ್ಟಿಪ್ಲಿಕೇಶನ್ಸ್ ಆಫ್ ದಿಸ್ ನಂಬರ್. ಸೊ ಮಿನಿಮಮ್ 2 lakhs ಇಂದ 4,50,000 ವರೆಗೂ ನೀವು ಸಮ್ ಅಶ್ಯೂರ್ಡ್ ನ ಇನ್ಕ್ರೀಸ್ ಮಾಡ್ತೀರಾ ಅಥವಾ ಮಾಡಿಫೈ ಮಾಡ್ತೀರಾ ಅಂತಂದ್ರೆ 2,05,000 ಮಲ್ಟಿಪಲ್ಸ್ ಅಲ್ಲಿ ಕೊಡ್ಬೇಕಾಗಿ ಬರುತ್ತೆ. ಸೊ ಉದಾಹರಣೆ ಹೇಳೋದಾದ್ರೆ 2 ಲಕ್ಷ ಕೊಡ್ತಿದ್ದೀರಾ ಅಂದ್ರೆ ನೆಕ್ಸ್ಟ್ ಸಮ್ ಅಶ್ಯೂರ್ಡ್ 2,05,000 ಕೊಡ್ಬೇಕು ಅಥವಾ 2,10,000 ಕೊಡ್ಬೇಕು, 2,15,000 ಕೊಡ್ಬೇಕು. ಸೊ 4,50,000 ತನಕ ಈ ರೀತಿ ಅಲೋಡ್ ಇದೆ. ಅಕಸ್ಮಾತ್ ನೀವು 4,50,000 ಕ್ರಾಸ್ ಆಗೋಯ್ತು, 4,51,000 ನಾನು ಕೊಡ್ತೀನಿ ಅಂತಂದ್ರೆ 4,51,000 ಬರೋದಿಲ್ಲ, 4,55,000 ಬರೋದಿಲ್ಲ, 5 lakhs ಗೆ ಹೋಗ್ಬೇಕಾಗಿ ಬರುತ್ತೆ. ಸೊ 50,000 ಮಲ್ಟಿಪಲ್ಸ್ ಆಗಿ ಕೊಡ್ಬೇಕಾಗಿ ಬರುತ್ತೆ. ಸೊ ನೆಕ್ಸ್ಟ್ 5 lakhs, 5,50,000, 6 lakhs, 6,50,000 ಈ ರೀತಿ ಹೋಗುತ್ತೆ. ಸೊ ನೆಕ್ಸ್ಟ್ ಅಬೋವ್ 9 lakhs. ಸೊ 9 ಲಕ್ಷಕ್ಕಿಂತ ಹೆಚ್ಚಿಗೆ ಸಮ್ ಅಶ್ಯೂರ್ಡ್ ಕೊಡ್ತಿದ್ರ ಅಂತಂದ್ರೆ ಮಲ್ಟಿಪಲ್ಸ್ ಆಫ್ 1 lakhs ಅಂತಂದ್ರೆ 9 lakhs ಆದ್ಮೇಲೆ 9,50,000 ಕೊಡ್ಲಿಕ್ಕೆ ಬರೋದಿಲ್ಲ, 10 lakhs ಕೊಡ್ಬೇಕು, 11 lakhs, 12 lakhs, 13 lakhs ಈ ರೀತಿ ಕೊಡ್ಬೇಕಾಗಿ ಬರುತ್ತೆ. ಸೊ ಇಲ್ಲಿ ಬಹಳ ಎಚ್ಚರವಾಗಿರ್ಬೇಕು. ಕಾರಣ ಯಾಕೆ ಅಂತಂದ್ರೆ ಪ್ರೀಮಿಯಂ ನಾವು ಅಡ್ಜಸ್ಟ್ ಮಾಡ್ಬೇಕಾಗಿ ಬಂದಾಗ, ಕಸ್ಟಮರ್ಗೆ ಅನುಕೂಲ ಆಗುವಂತ ಪ್ರೀಮಿಯಂ ನಾವು ಕೊಡ್ಬೇಕಾಗಿ ಬಂದಾಗ ಅಥವಾ ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ ಕಸ್ಟಮರ್ ಕಟ್ಟುವಂತ ಕೆಪಾಸಿಟಿ ಇರುವಂತ ಪ್ರೀಮಿಯಂ ಸೆಲೆಕ್ಟ್ ಮಾಡ್ಬೇಕಾಗಿ ಬಂದಾಗ ಈ ಮಲ್ಟಿಪಲ್ಸ್ ನ ಚೆಕ್ ಮಾಡ್ಕೊಬೇಕಾಗಿ ಬರುತ್ತೆ. ಇನ್ಸ್ಟೆಡ್ ಆಫ್ ಗಿವಿಂಗ್ 2 lakhs ಅಟ್ ಲೀಸ್ಟ್ ಆಡ್ 5,000, ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಹಾಗೆ ನಿಮಗೆ ಬೇರೆ ಬೆನಿಫಿಟ್ಸ್ ಕೂಡ ಕಸ್ಟಮರ್ಗೆ ಹೆಚ್ಚಾಗುತ್ತೆ. ರೈಟ್. ಸೊ ಅದಲ್ಲದೆ ಇಲ್ಲಿ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ದ ಪ್ಲಾನ್ ಅಂತ ಕೇಳ್ತಿದ್ದಾರೆ. ಸೊ ಪಾಲಿಸಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವತ್ತಿಂದನೇ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತ ಕರಿತೀವಿ. ಮತ್ತೆ ರಿಸ್ಕ್ ವಿಲ್ ಕಮೆನ್ಸ್ ಇಮಿಡಿಯೇಟ್ಲಿ ಅಕ್ಸೆಪ್ಟ್ ಪಾಲಿಸಿ ಕಮೆನ್ಸ್ ಆದ್ರಿಂದನೇ ರಿಸ್ಕ್ ಕಮೆನ್ಸ್ ಆಗುತ್ತೆ. ಬಟ್ ಇಲ್ಲಿ ಮಿನಿಮಮ್ ಏಜ್ 8 years ಆಗಿರೋದ್ರಿಂದ ಮಗುಗೆ ಪಾಲಿಸಿ ಕೊಟ್ಟಂತ ದಿನದಿಂದಾಗನೇ ಮಗುಗೆ ಇನ್ಶೂರೆನ್ಸ್ ಕವರೇಜ್ ಕೂಡ ಚಾಲು ಆಗುತ್ತೆ. ಸೊ ಡೇ ಒನ್ ದ ಪಾಲಿಸಿ ಇಸ್ ಕಮೆನ್ಸ್ಡ್ ಸ್ಟಾರ್ಟೆಡ್ ದ ರಿಸ್ಕ್ ಕವರೇಜ್ ವಿಲ್ ಬಿ ಆಕ್ಟಿವ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಮೈನರ್ ಪಾಲಿಸೀಸ್ಗೆ ಹೋದಾಗ
ಡಿಫರೆನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿರಂತೆ. ಇಲ್ಲಿ 8 ವರ್ಷದ ಮಗು ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ಡೇ 1 ಇಂದಾನೆ ಇನ್ಶೂರೆನ್ಸ್ ಕವರೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಡೇಟ್ ಆಫ್ ವೆಸ್ಟಿಂಗ್ ಅಂಡರ್ ದಿಸ್ ಪ್ಲಾನ್, ಡೇಟ್ ಆಫ್ ವೆಸ್ಟಿಂಗ್ ಅಂತಂದ್ರೆ ಅಮೌಂಟ್ ಯಾವಾಗ ಬರುತ್ತೆ ಅಥವಾ ಪಾಲಿಸಿ ಕ್ಲೋಸ್ ಆಗುವಂತದ್ದು ಯಾವಾಗ ಅಂತ ಹೇಳುವಂತ ಒಂದು ವ್ಯವಸ್ಥೆ. ಸೊ ಇದು ಹೇಳ್ತಾ ಇರೋದು ಏನಿದೆ ಅಂತಂದ್ರೆ, ಇಫ್ ದ ಪಾಲಿಸಿ ಇಸ್ ಇಶ್ಯೂಡ್ ಆನ್ ದ ಲೈಫ್ ಆಫ್ ಎ ಮೈನರ್, ದ ಪಾಲಿಸಿ ಶಾಲ್ ಆಟೋಮೆಟಿಕಲಿ ವೆಸ್ಟ್ in the life assured on the policy anniversary coinciding with or immediately following the completion of 18 years of age, and shall on such vesting be deemed to be contract between the corporation and life assured. ಸೊ ಇಲ್ಲಿ ಮೈನರ್ ಮಕ್ಕಳ ಹೆಸರು ಪಾಲಿಸಿ ಕೊಟ್ಟಾಗ 18 ವರ್ಷ ತುಂಬಿದ ತಕ್ಷಣ ಪಾಲಿಸಿ ವೆಸ್ಟ್ ಸ್ಟೇಜ್ ಬರುತ್ತೆ. ಆ ಟೈಮ್ ಅಲ್ಲಿ ಸೊ ಮೈನರ್ ಯಾರಿದ್ದಾರೆ ಈ ವಿಲ್ ಬಿಕಮ್ ದ ಬಾಸ್. ಸೊ ಕಾಂಟ್ರಾಕ್ಟ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತೆ ಚೈಲ್ಡ್ ಏನಿದೆ ಇದ್ರ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ 18 ಇಯರ್ಸ್ ಆಗಿರುವಂತ ಕೊಟ್ರೆ ನೀವು ವೆಸ್ಟಿಂಗ್ ಏಜ್ ಏನಿದೆ ಏಜ್ ಪಾಲಿಸಿ ಟರ್ಮ್ ಮುಗಿದಾದ ಅವಧಿಗೆ ವೆಸ್ಟಿಂಗ್ ಅಂತ ಕರಿತೀವಿ. ವೆಸ್ಟಿಂಗ್ ಅಂದ್ರೆ ಕಂಪ್ಲೀಟ್ ಹೋಲ್ಡ್ ಸಿಗುವಂತ ಒಂದು ಫೆಸಿಲಿಟಿ. ನೆಕ್ಸ್ಟ್ ಅದರ್ ಬೆನಿಫಿಟ್ಸ್ ಏನಿದೆ, ಡೆತ್ ಬೆನಿಫಿಟ್. ಸೊ ಡೆತ್ ಬೆನಿಫಿಟ್ ಅಂತ ಬಂದಾಗ ಇದರಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ ಏನ್ ಸೆಲೆಕ್ಟ್ ಮಾಡಿರ್ತೀರೋ ಆ ಸಮ್ ಅಶ್ಯೂರ್ಡ್ ದ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಮಿನಿಮಮ್ ಕವರೇಜ್ ಇರುತ್ತೆ. ಬಟ್ ಆಸ್ ಪರ್ ದ ಐಆರ್ಡಿಎ ಗೈಡ್ಲೈನ್ಸ್ ಪಾಲಿಸಿ ಡೀಟೇಲ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ ಇಲ್ಲಿರುವಂತಹ ಟರ್ಮಿನಾಲಜೀಸ್ ಏನಿದೆ ಪ್ರತಿ ಪಾಲಿಸಿಲಿ ಇದನ್ನು ಕೊಡ್ತಾ ಬರ್ತಿದ್ದಾರೆ. ಇದನ್ನ ಒಂದ್ಸಲ ಓದಿ ಅರ್ಥ ಮಾಡ್ಕೊಂಡ್ಬಿಡೋಣ. ಸೊ ಫ್ಯೂಚರ್ ಅಲ್ಲಿ ಬರುವಂತ ಪ್ಲಾನ್ಸ್ ಗೆ ಮತ್ತೆ ರಿಪೀಟ್ ಮಾಡುವಂತ ನೆಸೆಸಿಟಿ ಇರೋದಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಮಿನಿಮಮ್ ಕವರೇಜ್ ಏನಿರಬೇಕು ಅಂತ ಈ ಕ್ಲಾಸ್ ಪ್ರಕಾರ ಡಿಸೈಡ್ ಮಾಡ್ಬೇಕಾಗಿ ಬರುತ್ತೆ. ಅದು ಏನಪ್ಪಾ ಅಂತಂದ್ರೆ, ಡೆತ್ ಬೆನಿಫಿಟ್ ಪೇಯಬಲ್ ಇನ್ ಕೇಸ್ ಆಫ್ ಡೆತ್ ಆಫ್ ದ ಲೈಫ್ ಅಶ್ಯೂರ್ಡ್ ಡ್ಯೂರಿಂಗ್ ದ ಪಾಲಿಸಿ ಟರ್ಮ್ ಪ್ರೊವೈಡೆಡ್ ದ ಪಾಲಿಸಿ ಈಸ್ ಇನ್ ಫೋರ್ಸ್. ಮೊದಲನೇ ಕಂಡೀಷನ್ ಪಾಲಿಸಿ ಫೋರ್ಸ್ ಅಲ್ಲಿ ಇರಬೇಕು. ಫೋರ್ಸ್ ಅಲ್ಲಿ ಇರೋದು ಅಂತಂದ್ರೆ ಆಲ್ ದ ಡ್ಯೂ ಪ್ರೀಮಿಯಮ್ಸ್ ಹ್ಯಾವ್ ಬಿನ್ ಪೇಯ್ಡ್. ಪ್ರೀಮಿಯಮ್ಸ್ ಏನಿದೆ ಅದನ್ನ ಟೈಮ್ ಟು ಟೈಮ್ ಸರಿಯಾದ ಸಮಯಕ್ಕೆ ಕಟ್ಕೊಂಡ್ ಬಂದಿರಬೇಕು. ಶೆಲ್ ಬಿ ಮಿನಿಮಮ್ ಅಮೌಂಟ್ ಏನು ಅಂತಂದ್ರೆ ಸಮ್ ಅಶ್ಯೂರ್ಡ್ ಆನ್ ಡೆತ್. ಸೊ ಪಾಲಿಸಿ ಎಷ್ಟು ಲಕ್ಷಕ್ಕೆ ಕೊಡ್ತೀವೋ ಅದಕ್ಕೆ ಸಮ್ ಅಶ್ಯೂರ್ಡ್ ಅಂತ ಕರಿತೀವಿ. ಸಮ್ ಅಶ್ಯೂರ್ಡ್ ವ್ಯಾಲ್ಯೂ ಏನಿದೆ ಗ್ಯಾರಂಟಿ ಆಗಿ ಬರುವಂತ ಮಿನಿಮಮ್ ಆಗಿ ಬರುವಂತ ಹಣ ಏನಿದೆ ಅದಕ್ಕೆ ಸಮ್ ಅಶ್ಯೂರ್ಡ್ ಅಂತ ಕರಿತೀವಿ. ಸೊ ಡೆತ್ ಆದಾಗ ಬರುವಂತ ಹಣ ಏನಪ್ಪಾ ಅಂತಂದ್ರೆ ಅಲಾಗ್ ವಿತ್ ವೆಸ್ಟೆಡ್ ಸಿಂಪಲ್ ರಿವರ್ಷನರಿ ಬೋನಸಸ್ ಅಂಡ್ ಫೈನಲ್ ಅಡಿಷನ್ ಬೋನಸಸ್. ಸೊ ಇವೆರಡು ಏನು ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಸಿಂಪಲ್ ರಿವರ್ಷನರಿ ಬೋನಸ್ ಅಂದ್ರೆ ಎರಡನ್ನು ಪಾಲಿಸಿಗೆ ಆಡ್ ಮಾಡುವಂತ ಲಾಭ. ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂದ LIC ಆಫ್ ಇಂಡಿಯಾ ಇಂದ ಕೊಡುವಂತ ಲಾಭ ಪಾಲಿಸಿ ಹೋಲ್ಡರ್ಗೆ ಇವೆರಡು ರೂಪದಲ್ಲಿ ಬರುತ್ತೆ. ಸೊ ಇಫ್ ಎನಿ ಅಂತಿದೆ, ಯೂಶಲ್ ಆಗಿ ಎಲ್ಲಾ ಪಾಲಿಸೀಸ್ ಅಲ್ಲೂ ಇಫ್ ಎನಿ ಅಂತಾನೆ ಮೆನ್ಷನ್ ಮಾಡಿರ್ತಾರೆ. ಬಟ್ LIC ಆಫ್ ಇಂಡಿಯಾ ರೆಗ್ಯುಲರ್ ಆಗಿ ಲಾಸ್ಟ್ 67 ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ಕೊಟ್ಕೊಂಡ್ ಬರ್ತಿದೆ. ಸೊ ಯಾವ ವರ್ಷ ಕೂಡ ಪಾಲಿಸಿಗೆ ಕೊಡುವಂತ ಬೋನಸ್ ನ ನಿಲ್ಸಿಲ್ಲ. ಸೊ ಹಾಗಾಗಿ ವಿ ಕ್ಯಾನ್ ಅಶ್ಯೂರ್ ದಟ್ 100% ಬೋನಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ವೇರ್ ಸಮ್ ಅಶ್ಯೂರ್ಡ್ ಆನ್ ಡೆತ್ ಈಸ್ ಡಿಫೈನ್ಡ್ ಆಸ್ ಹೈಯರ್ ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್. ಸೊ ಬೇಸಿಕ್ ಸಮ್ ಅಶ್ಯೂರ್ಡ್ ಏನಿದೆ ಅದಕ್ಕಿಂತ ಹೆಚ್ಚಿಗೆ ಇರಬೇಕು. ಆರ್ ಅಂದ್ರೆ ನೆಕ್ಸ್ಟ್ ಫೀಚರ್ಸ್ ಏನಿದೆ ಇದರಲ್ಲಿ ಯಾವ್ದು ಹೆಚ್ಚಿಗೆ ಇರುತ್ತೋ ಅದನ್ನ ಪೇ ಮಾಡ್ಬೇಕಾಗಿ ಬರುತ್ತೆ. ಸೊ ಏನಪ್ಪಾ ಅಂತಂದ್ರೆ ಮೊದಲನೇದು ಹೆಚ್ಚಿಗೆ ಬೇಸಿಕ್ ಸಮ್ ಅಶ್ಯೂರ್ಡ್ ಹೆಚ್ಚಿಗೆ ಬರಬೇಕು, ಅಥವಾ 7 times ಆಫ್ ಆನ್ಯುಲೈಸ್ಡ್ ಪ್ರೀಮಿಯಂ. ಆನ್ಯುಲೈಸ್ಡ್ ಪ್ರೀಮಿಯಂ ಏನಿದೆ ಆ ಪ್ರೀಮಿಯಂ ಗಿಂತ 7 ಪಟ್ಟಿನಷ್ಟು ಮಿನಿಮಮ್ ಅಮೌಂಟ್ ನ ನಾಮಿನಿಗೆ ಪೇ ಮಾಡಬೇಕಾಗಿ ಬರುತ್ತೆ. Or this death benefit shall not be less than the 105% of the total premiums paid up to the date of death. ಓಕೆನಾ? ಸೊ ಇದೆರಡರಲ್ಲಿ ಹೈಯರ್ ಸಮ್ ಅಶ್ಯೂರ್ಡ್ ಅಂತ ಹೇಳಿದ್ರೆ ಬೇಸಿಕ್ ಸಮ್ ಅಶ್ಯೂರ್ಡ್ ಗಿಂತ ಹೆಚ್ಚಿಗೆ ಇರಬೇಕು. ಅಟ್ಲೀಸ್ಟ್ 0.5% ಇದೇನಿದೆ 105% ಏನ್ ಕರಿತೀವಲ್ಲ 100% ಅಂದ್ರೆ 2 lakhs ಸಮ್ ಅಶ್ಯೂರ್ಡ್ ಇತ್ತು ಅಂತಂದ್ರೆ ಅದಕ್ಕೆ 5% ಆಡ್ ಮಾಡಿದ್ರೆ ಅಟ್ಲೀಸ್ಟ್ 10,000 2,10,000 ಆದ್ರೂ ಪೇ ಮಾಡಿ ಕ್ಲೈಮ್ ಕೊಡ್ಬೇಕಾಗಿ ಬರುತ್ತೆ. ಅಥವಾ ಪ್ರೀಮಿಯಂ ಏನಿದೆ ಪ್ರೀಮಿಯಂ ಗಿಂತ 7 ಪಟ್ಟಿನಷ್ಟು ಮಿನಿಮಮ್ ಅಮೌಂಟ್ ನ ಪೇ ಮಾಡ್ಬೇಕಾಗಿ ಬರುತ್ತೆ. ಸೊ ಇದು ಶುಡ್ ನಾಟ್ ಬಿ ಲೆಸ್ ದನ್ 105% ಸಮ್ ಅಶ್ಯೂರ್ಡ್ ಏನಿದೆ ಅಥವಾ ಪ್ರೀಮಿಯಮ್ಸ್ ಏನ್ ಕಟ್ಟಿದ್ದಾರೆ ಅದಕ್ಕಿಂತ ಕಡಿಮೆ ಬರಬಾರ್ದು. 5% ಅಷ್ಟು ಹೆಚ್ಚಿಗೆ ಆದ್ರೂ ಇರಲೇಬೇಕು ಅಂತ ಹೇಳ್ತಿದೆ. ಸೊ ಈ ಕ್ಲಾಸ್ ಯೂಶುವಲ್ ಆಗಿ ಅಪ್ಲೈ ಆಗುವಂತದ್ದು ಬೋನಸ್ ಆಡ್ ಆಗದೆ ಇದ್ದಾಗ ಈ ಕ್ಲಾಸ್ ನ ಈ ಕಂಡೀಷನ್ಸ್ ನ ಇನ್ಶೂರೆನ್ಸ್ ಕಂಪನೀಸು ಡೆತ್ ಆದಾಗ ಫಾಲೋ ಮಾಡ್ಬೇಕಾಗಿ ಬರುತ್ತೆ. ವೆರಾಸ್ ಇನ್ ಅವರ್ ಇನ್ಶೂರೆನ್ಸ್ LIC ಆಫ್ ಇಂಡಿಯಾ ಮೊದಲನೇ ವರ್ಷನೇ ಬೋನಸ್ ನ ಡಿಕ್ಲೇರ್ ಮಾಡ್ತಾ ಇರೋದ್ರಿಂದ ಈ ಕ್ಲಾಸ್ಗೆ ಅಪ್ಲೈ ಆಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ. ಬೇಸಿಕ್ ಸಮ್ ಅಶ್ಯೂರ್ಡ್ ಪ್ಲಸ್ ಅಕ್ರೂಡ್ ಬೋನಸ್ ಏನಿದೆ ಇದನ್ನ ಕೊಟ್ಟಾಗ ಯೂಶುವಲ್ ಆಗಿ 105% 100% ರೀಚ್ ಆಗುತ್ತೆ. ಸೊ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಸಮ್ ಅಶ್ಯೂರ್ಡ್ ಪ್ಲಸ್ ವೆಸ್ಟೆಡ್ ಬೋನಸ್ ಫಾರ್ ದಟ್ ಪೀರಿಯಡ್.
ಸೊ ಮೊದಲನೇ ವರ್ಷ ಆದ್ರೆ 1 ವರ್ಷದ ಪ್ರೀಮಿಯಂ ಅಥವಾ 6 ತಿಂಗಳಾಗಿದ್ರೆ 6 ತಿಂಗಳ ಬೋನಸ್ ಏನಿದೆಯೋ ಅದನ್ನ ಕೊಟ್ಟು ಕ್ಲೈಮ್ ಸೆಟಲ್ ಮಾಡ್ತಾರೆ. ಅಥವಾ ನಂಬರ್ ಆಫ್ ಇಯರ್ಸ್ ಜಾಸ್ತಿ ಆಗ್ತಾ ಹೋಯ್ತು ಅಂತಂದ್ರೆ ಇದೆಲ್ಲ ತಲೆ ಕೆಡ್ಸ್ಕೊಳ್ಳುವಂತ ಪಿಕ್ಚರೇ ಬರೋದಿಲ್ಲ. ಬೋನಸ್ ಏನ್ ಬಂದಿರುತ್ತೆ ಅದು ಯೂಶುವಲ್ ಆಗಿ ಪಾಲಿಸಿಯ ಪ್ರೀಮಿಯಂ ಮತ್ತೆ ಟರ್ಮ್ ಕಂಪೇರ್ ಮಾಡ್ಕೊಂಡ್ರೆ ಇವನ್ ನೀವು 12 ಇಯರ್ಸ್ ಟರ್ಮ್ ಕೊಟ್ಟರು ಕೂಡ 20% ಆಫ್ ದ ಪ್ರೀಮಿಯಂ ಏನಿದೆ ಅಷ್ಟಂತೂ ಬೋನಸ್ ರೂಪದಲ್ಲಿ ಬರ್ತಿರುತ್ತೆ. ಸೊ ಹಾಗಾಗಿ ಹೆಚ್ಚಿಗೆ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಸಮ್ ಅಶೂರ್ಡ್ ಪ್ಲಸ್ ಅಕ್ಯುಮುಲೇಟೆಡ್ ಬೋನಸ್ ಏನಿದೆ ಇದನ್ನ ನಾಮಿನಿಗೆ ಪೇ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಬಹುದು. ಸೊ ಅಗೇನ್ ಡೆತ್ ಬೆನಿಫಿಟ್ ಅಂತ ಬಂದಾಗ ನಾನು ರೈಡರ್ಸ್ ಹೇಳಿದಿನಲ್ಲ, ಇದು ಬೇಸಿಕ್. ಇದು ರೈಡರ್ಸ್ ಏನಾದ್ರು ಆಡ್ ಆಗಿದ್ರೆ ಅದ್ರ ರೂಪದಲ್ಲಿ ಬರುತ್ತೆ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಡನ್. ಸೊ ನೆಕ್ಸ್ಟ್ ಡೆತ್ ಬೆನಿಫಿಟ್ ಆದ್ಮೇಲೆ ಎರಡನೇ ಅಂತ ಇರೋದ ಬೆನಿಫಿಟ್ ಮೆಚುರಿಟಿ. ಸೊ ಡೆತ್ ಆಗ್ಲಿಲ್ಲ ಅಂತಂದ್ರೆ ಮೆಚುರಿಟಿನ ಪೇ ಮಾಡ್ಬೇಕಾಗಿ ಬರುತ್ತೆ. ಮೆಚುರಿಟಿ ಅನ್ನೋಂಥದ್ದು ಇದು ಟೆಕ್ನಿಕಲ್ ಟರ್ಮು. ಸೊ ನಮಗೆ ಅರ್ಥ ಆಗುತ್ತೆ, ಸಾಮಾನ್ಯವಾಗಿ ಪಾಲಿಸಿ ಹೋಲ್ಡರ್ಗೆ ಅರ್ಥ ಆಗದೆ ಇರುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಅಂತ ಟೈಮ್ ನಲ್ಲಿ ನಾವು ಅರ್ಥ ಮಾಡಿಸ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಸೊ ಸಮ್ ಅಶೂರ್ಡ್ ಆನ್ ಮೆಚುರಿಟಿ, ದಟ್ ಈಸ್ ಆನ್ ಲೈಫ್ ಅಶೂರ್ಡ್ ಸರ್ವೈವಿಂಗ್ ದ ಪಾಲಿಸಿ ಟೈಮ್ ಪ್ರೊವೈಡೆಡ್ ದ ಪಾಲಿಸಿ ಇಸ್ ಇನ್ ಫೋರ್ಸ್. ಸಮ್ ಅಶೂರ್ಡ್ ಆನ್ ಮೆಚುರಿಟಿ ಅಂದ್ರೆ ಏನು ಅಂತಂದ್ರೆ, ಅಲಾಂಗ್ ವಿತ್ ವೆಸ್ಟೆಡ್ ಸಿಂಪಲ್ ರಿವರ್ಸರಿ ಬೋನಸಸ್ ಅಂಡ್ ಫೈನಲ್ ಅಡಿಷನ್ ಬೋನಸಸ್ ಇಫ್ ಎನಿ ಶೆಲ್ ಬಿ ಪೇಬಲ್, ವೇರ್ ಸಮ್ ಅಶೂರ್ಡ್ ಆನ್ ಮೆಚುರಿಟಿ ಇಸ್ ಈಕ್ವಲ್ ಟು ಬೇಸಿಕ್ ಸಮ್ ಅಶೂರ್ಡ್. ಸೊ ಸಮ್ ಅಶೂರ್ಡ್ ಆನ್ ಮೆಚುರಿಟಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಎಷ್ಟು ಕವರೇಜ್ ನ ಸ್ಟಾರ್ಟ್ ಮಾಡಿರ್ತಾರೋ, ಬೇಸಿಕ್ ಸಮ್ ಅಶೂರ್ಡ್ ಸ್ಟಾರ್ಟ್ ಮಾಡಿರ್ತಾರೋ ಆ ಸಮ್ ಅಶೂರ್ಡ್ ಮಿನಿಮಮ್ ಪ್ಲಸ್ ವೆಸ್ಟೆಡ್ ಸಿಂಪಲ್ ರಿವರ್ಷನರಿ ಬೋನಸಸ್, ಪ್ರತಿ ವರ್ಷ ಆಡ್ ಮಾಡ್ತಾ ಇರುವಂತ ಬೋನಸ್ ಏನಿದೆ ಅದು ಫೈನಲ್ ಅಡಿಷನ್ ಬೋನಸ್. ಸೊ ಪಾಲಿಸಿ ಮೆಚುರಿಟಿ ಟೈಮ್ ಅಲ್ಲಿ ಅಥವಾ ಪಾಲಿಸಿ ಅವಧಿ ಮುಗಿದ ನಂತರ ಕೊಡುವಂತ ಒನ್ ಟೈಮ್ ಕೊಡುವಂತ ಬೋನಸ್ಗೆ ಫೈನಲ್ ಅಡಿಷನ್ ಬೋನಸ್ ಅಂತ ಕೊಡ್ತೀವಿ. ಈ ಎರಡರ ಮೊತ್ತ ಪ್ಲಸ್ ಬೇಸಿಕ್ ಸಮ್ ಅಶೂರ್ಡ್ ಏನಿದೆ ಇಷ್ಟನ್ನು ಮೆಚುರಿಟಿ ಪೀರಿಯಡ್ ಅಲ್ಲಿ ಕೊಡ್ತಾರೆ, ಅಥವಾ ಪಾಲಿಸಿ ಅವಧಿ ಮುಗಿದ ಮೇಲೆ ಏನ್ ಟರ್ಮ್ ಸೆಲೆಕ್ಟ್ ಮಾಡಿರ್ತಾರೋ ಆ ಅವಧಿ ಮುಗಿದ ಮೇಲೆ ಕೊಡುವಂತ ಹಣಕ್ಕೆ ಅಥವಾ ಬೆನಿಫಿಟ್ಸ್ಗೆ ಮೆಚುರಿಟಿ ಬೆನಿಫಿಟ್ ಅಂತ ಕರಿತೀವಿ. ಸೊ ಡೆತ್ ಬೆನಿಫಿಟ್ ಮತ್ತೆ ಮೆಚುರಿಟಿ ಬೆನಿಫಿಟ್ ಈ ಎರಡೂ ಕೂಡ ಇನ್ಶೂರೆನ್ಸ್ ಪಾಲಿಸೀಸ್ ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ ಯೂಸ್ ಮಾಡ್ತೀವಿ. ಡೆತ್ ಬೆನಿಫಿಟ್ ಪಾಲಿಸಿ ಅವಧಿಯಲ್ಲಿ ಡೆತ್ ಆದಾಗ, ಅಥವಾ ಡೆತ್ ಆಗ್ಲಿಲ್ಲ ಅಂತಂದ್ರೆ ಕೊನೆ ಪಾಲಿಸಿ ಹೋಲ್ಡರ್ ಸರ್ವೈವ್ ಆಗಿದ್ರು ಅಂತಂದ್ರೆ ಮೆಚುರಿಟಿ ಬೆನಿಫಿಟ್ ನ ಪೇ ಮಾಡ್ತಾರೆ, ರೈಟ್. ಸೊ ಮಿನಿಮಮ್ ಡೆತ್ ಬೆನಿಫಿಟ್ ವಿಲ್ ಬಿ ಬೇಸಿಕ್ ಸಮ್ ಅಶೂರ್ಡ್ ಪ್ಲಸ್ ಅಕ್ಯುಮುಲೇಟೆಡ್ ಬೋನಸ್ ಟಿಲ್ ದ ಡೆತ್ ಆಫ್ ದ ಪಾಲಿಸಿ ಹೋಲ್ಡರ್. ಸೊ ದಟ್ ಈಸ್ ಅ ಮಿನಿಮಮ್ ಡೆತ್ ಬೆನಿಫಿಟ್. ಅಂಡ್ ಅಗೇನ್ ಮೆಚುರಿಟಿ ಬೆನಿಫಿಟ್ ವಿಲ್ ಬಿ minimum of basic sum assured, that is one basic sum assured plus accumulated reversionary bonus plus final addition bonus, both all put together, sum of all these three will be a maturity benefit for this endowment policy, right. So next, participation of profits ಹೇಗೆ. ಸೊ ಪ್ರಾಫಿಟ್ಸ್ ಏನ್ ಬರುತ್ತೆ ಅಂತ ಆಲ್ರೆಡಿ ರಿವರ್ಸರಿ ಬೋನಸ್ ಮತ್ತೆ ಫೈನಾನ್ಷಿಯಲ್ ಬೋನಸ್ ಅಂತ ಆಲ್ರೆಡಿ ಅರ್ಥ ಮಾಡ್ಕೊಂಡ್ವಿ, ವರ್ಡ್ ನ ಬಡಿಸಿದ್ವಿ, ಅದೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸಿ ದ ಪಾಲಿಸಿ ಶೆಲ್ ಪಾರ್ಟಿಸಿಪೇಟ್ ಇನ್ ಪ್ರಾಫಿಟ್ಸ್ ಅಟ್ ದ ಕಾರ್ಪೊರೇಷನ್ ಅಂಡ್ ಶೆಲ್ ಬಿ ಎಂಟೈಟಲ್ಡ್ ಟು ರಿಸೀವ್ ದ ಸಿಂಪಲ್ ರಿವರ್ಸರಿ ಬೋನಸಸ್ ಡಿಕ್ಲೇರ್ಡ್ ಆಸ್ ಪರ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಕಾರ್ಪೊರೇಷನ್ ಪ್ರೊವೈಡೆಡ್ ದ ಪಾಲಿಸಿ ಇಸ್ ಇನ್ ಫೋರ್ಸ್. ಸೊ ಬೋನಸಸ್ ಏನ್ ಬರುತ್ತೆ ಅಂತ ನೀವು LIC ವೆಬ್ಸೈಟ್ ಅಲ್ಲಿ ಲಾಗಿನ್ ಮಾಡಿ ಬೋನಸ್ ಇನ್ಫಾರ್ಮೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ 100% ಡೀಟೇಲ್ಸ್ ಸಿಗುತ್ತೆ, ಯಾವ ಪಾಲಿಸಿಗೆ ಎಷ್ಟು ಅಂತ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಟಚ್ ಮಾಡ್ಲಿಕ್ಕೆ ಹೋಗಲ್ಲ ಇವತ್ತು. ಸೊ ಇನ್ ಕೇಸ್ ದ ಪ್ರೀಮಿಯಮ್ಸ್ ಆರ್ ಡ್ಯೂಲಿ ಪೇಡ್, ಸೊ ಪಾಲಿಸಿ ಫೋರ್ಸ್ ಅಲ್ಲಿ ಇರಬೇಕು. ಪಾಲಿಸಿ ಲ್ಯಾಪ್ಸ್ ಆಗಿದ್ರೆ ಎಲ್ಲಿ ತನಕ ಪಾಲಿಸಿ ಫೋರ್ಸ್ ಅಲ್ಲಿ ಇರುತ್ತೋ ಅಲ್ಲಿ ತನಕ ಬೋನಸ್ ಆಡ್ ಮಾಡ್ತಾರೆ, ತದನಂತರ ಬೋನಸ್ ಆಡ್ ಮಾಡುವಂತ ಸಾಧ್ಯತೆಗಳು ಇರೋದಿಲ್ಲ. ಸೊ ಡಿಪೆಂಡ್ಸ್ ಆನ್ ದ ಪಾಲಿಸಿ ಟರ್ಮ್ ಬಗ್ಗೆ ಅದನ್ನು ಹೇಳ್ತಿದ್ದೀನಿ. ಪಾರ್ಟಿಸಿಪೇಟೆಡ್ ಇನ್ ಫ್ಯೂಚರ್ ಪ್ರಾಫಿಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಆರ್ ನಾಟ್ ದ ಪಾಲಿಸಿ ಅಕ್ವೈರ್ಡ್ ಪೇಡ್ ಆಫ್ ವ್ಯಾಲ್ಯೂ. ಸೊ ಅಕ್ವೈರ್ಡ್ ಪೇಡ್ ಆಫ್ ವ್ಯಾಲ್ಯೂ ಅಂತಂದ್ರೆ, ಸೊ ಪಾಲಿಸಿ ಕಟ್ಟದೆ ಬಿಟ್ಟು ಬಿಟ್ರೆ ಆ ಪಾಲಿಸಿನ ಪೇಡ್ ಅಪ್ ವ್ಯಾಲ್ಯೂ ಅಂತ ಅಕ್ಯುಮುಲೇಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪಾಲಿಸಿ ಲ್ಯಾಪ್ಸ್ ಆಯ್ತು ಅಂತ ರೆಡ್ಯೂಸ್ಡ್ ಪೇಡ್ ಅಪ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಇಡ್ತೀವಿ. ಸೊ ಇದಕ್ಕೂ ಕೂಡ ಮಿನಿಮಮ್ ಲಾಕ್ ಇನ್ ಪೀರಿಯಡ್ ಏನಿದೆ, ಲಾಕ್ ಇನ್ ಪೀರಿಯಡ್ ತನಕ ಪೇ ಮಾಡಬೇಕು, ಅದಾದ್ಮೇಲೆ ಪೇಡ್ ಅಪ್ ವ್ಯಾಲ್ಯೂ ಬರುತ್ತೆ. ಸೊ ಲಾಕ್ ಇನ್ ಪೀರಿಯಡ್ ಈಗಿರುವಂತ ಪಾಲಿಸೀಸ್ಗೆ 1 ಇಯರ್ ಪಾಲಿಸಿ 1 ಇಯರ್ ಇರೋದ್ರಿಂದ ಲಾಕ್ ಇನ್. ಸೊ ಮೊದಲನೇ ವರ್ಷ ಕಟ್ಟಿದ ಮೇಲೆ ನೆಕ್ಸ್ಟ್ ಇಯರ್ ಪೇಡ್ ಅಪ್ ವ್ಯಾಲ್ಯೂ ಪಾಲಿಸೀಸ್ಗೆ ಬರುತ್ತೆ. ಸೊ ಮೊದಲಿದ್ದಂತ ಪಾಲಿಸೀಸ್ ಅಲ್ಲಿ 2013 ಇಂದ 24 ಇದ್ದಂತ ಪಾಲಿಸೀಸ್ ಅಲ್ಲಿ 2 ಇಯರ್ಸ್ ಲಾಕ್ ಇನ್ ಪೀರಿಯಡ್ ಇತ್ತು. 2013 ಗಿಂತ ಬಿಫೋರ್ ಇದ್ದಂತ ಪಾಲಿಸೀಸ್ಗೆ 3 ಇಯರ್ಸ್ ಲಾಕ್ ಇನ್ ಇತ್ತು. ಸೊ ಹಾಗಾಗಿ ಪಾಲಿಸೀಸ್ ನ ನೋಡ್ಕೊಳ್ಳಿ, ಯಾವಾಗ ಪಾಲಿಸಿ ಕಮೆಂಟ್ಸ್ ಆಗಿದೆ ಅಂತ. ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಸಜೆಸ್ಟ್ ದ ಕಸ್ಟಮರ್ಸ್ ವೆದರ್ ದಿಸ್ ಪಾಲಿಸಿ ಇಸ್ ಎಲಿಜಿಬಲ್ ಫಾರ್ ಪೇಡ್ ಅಪ್ ವ್ಯಾಲ್ಯೂ ಇಫ್ ದ ಪ್ರೀಮಿಯಂ ಇಸ್ ಪೇಡ್ ಫಾರ್ 1 ಇಯರ್ or 2 ಇಯರ್ 3 ಇಯರ್ಸ್ ಅಂತ ಗೊತ್ತಾಗುತ್ತೆ. ಡನ್. ಸೊ ಸಿಂಪಲ್ ರಿವರ್ಸರಿ ಬೋನಸ್ ಅಂತ ಏನ್ ಬರುತ್ತೆ ಅಂತಂದ್ರೆ, ಇದನ್ನ ಪಾಲಿಸಿಯಿಂದ ಬರುವಂತ ಪ್ರೀಮಿಯಂ ಅಮೌಂಟ್ ನ ಎಕ್ಸ್ಪೆಂಡಿಚರ್ಸ್ ನ ತೆಗೆದು ಮಾರ್ಕೆಟ್ ಅಲ್ಲಿ ಇರುವಂತ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ಇನ್ವೆಸ್ಟ್ಮೆಂಟ್ಸ್ ಹೆಚ್ಚಿಗೆ ನಾನ್ ಲಿಂಕ್ಡ್ ಪಾಲಿಸಿ ಆಗಿರೋದ್ರಿಂದ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಗೌರ್ಮೆಂಟ್ ಬಾಂಡ್ಸ್ ಏನಿದೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಿದೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಗ್ಯಾರಂಟೆಡ್ ಇನ್ವೆಸ್ಟ್ಮೆಂಟ್ಸ್ ಅಂತ ಏನಿದೆ, ಈ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಫಿಕ್ಸ್ಡ್ ಇಂಟ್ರೆಸ್ಟ್ ಇರುತ್ತೆ. ಆ ಇಂಟ್ರೆಸ್ಟ್ ಗೆ ಬಾಂಡ್ಸ್ ನ ಜನರೇಟ್ ಮಾಡ್ಕೊಳ್ತಾರೆ. ಅದ್ರ ಮುಖಾಂತರ ಬರುವಂತ ಇಂಟ್ರೆಸ್ಟ್ ಏನಿದೆ ಆ ಇಂಟ್ರೆಸ್ಟ್ ನ
ಕೊನೆಯಲ್ಲಿ ಸರ್ಪ್ಲಸ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಎಕ್ಸ್ಪೆಂಡಿಚರ್ಸ್ ಎಲ್ಲ ಎಕ್ಸ್ಪೆಂಡಿಚರ್ಸ್ ತೆಗೆದು ಉಳಿದಿರುವಂತಹ ಸರ್ಪ್ಲಸ್ ನ ಪಾಲಿಸೀಸ್ಗೆ ಡಿಕ್ಲೇರ್ ಮಾಡ್ತಾರೆ. ಸೊ ಇಲ್ಲಿ ಬರುವಂತ ಲಾಭ ಬರೀ ಇಂಟ್ರೆಸ್ಟ್ ಇಂದ ಬರುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಆಲ್ರೆಡಿ ಪಾಲಿಸಿ ಲೋನ್ ಇಂದ ಬರುವಂತ ಇಂಟ್ರೆಸ್ಟ್ ಆಗ್ಬೋದು, ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಅದರ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಲಾಂಗ್ ಟರ್ಮ್ ಪ್ರಿವಿಯಸ್ ಬಾಂಡ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದಾಗ್ಬೋದು, ಎಲ್ಲಾನು ಅಕ್ಯುಮುಲೇಟ್ ಮಾಡಿ ಸರ್ಪ್ಲಸ್ ಏನು ಉಳಿಯುತ್ತೆ, ಕೊನೆಗೆ ಲಾಭ ಅಂತ ಏನು ಉಳಿಯುತ್ತೆ ಅದನ್ನ ಇಂಡಿವಿಜುವಲ್ ಆಗಿ ಪಾಲಿಸಿ ವೈಸ್ ಶೆಡ್ಯೂಲ್ ಆಗಿರೋ ರೀತಿಯಲ್ಲಿ ಪಾಲಿಸಿ ಟರ್ಮ್ ರೂಪದಲ್ಲಿ ಸಿಗುತ್ತೆ. ಅದನ್ನ ಮತ್ತೊಂದ್ಸಲ ಅರ್ಥ ಮಾಡ್ಕೊಳ್ಳೋಣ. ರೈಟ್, ಇದು ರಿವರ್ಸರಿ ಬೋನಸ್ ಪ್ರತಿ ವರ್ಷ ಪಾಲಿಸಿಗೆ ಆಡ್ ಮಾಡ್ತಾರೆ. ಫೈನಲ್ ಎಡಿಷನ್ ಬೋನಸ್ ಬಂದು ಪಾಲಿಸಿ ಅವಧಿಯ ಕೊನೆಯಲ್ಲಿ ಅಥವಾ ಸೊ ಮಿನಿಮಮ್ ಟರ್ಮ್ ಇಷ್ಟು ವರ್ಷ ಪಾಲಿಸಿ ರನ್ ಆಗಿದ್ರೆ ಅದಾದ ನಂತರ ಡೆತ್ ಏನಾದ್ರೂ ಆದ್ರೆ ಅಥವಾ ಪಾಲಿಸಿ ಮೆಚೂರ್ಡ್ ಆದ್ರೆ ಆ ಅವಧಿ ಮುಗಿದ ನಂತರ ಅದಕ್ಕೆ ಫೈನಲ್ ಎಡಿಷನ್ ಬೋನಸ್ ನ ಆಡ್ ಮಾಡ್ತಾರೆ. ಸೊ ರಿವರ್ಸರಿ ಬೋನಸ್ ಏನಿದೆ ಪ್ರತಿ ವರ್ಷ ಆಡ್ ಮಾಡ್ತಾ ಹೋಗ್ತಾರೆ. ಇದು ಪಾಲಿಸಿ ಅಕೌಂಟ್ಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಪಾಲಿಸಿ ಹೊಡಿ ಮೊದಲನೇ ವರ್ಷ ಬಂದಂತ ಬೋನಸ್ ಒಂದನೇ ವರ್ಷ ಪಾಲಿಸಿಗೆ ಆಡ್ ಆದ್ಮೇಲೆ ನೆಕ್ಸ್ಟ್ ಇಯರ್ ಬರುವಂತ ಬೋನಸ್ ಎರಡನೇ ವರ್ಷಕ್ಕೆ ಆಡ್ ಆಗುತ್ತೆ. ಸೊ ಮೊದಲನೇ ವರ್ಷದ್ದು ಎರಡನೇ ವರ್ಷದ ಬೋನಸ್ ಪ್ಲಸ್ ಸಮ್ ಅಶ್ಯೂರ್ಡ್, ಸೊ ಮೂರನೇ ವರ್ಷದ್ದು ಹೀಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಫ್ಯೂಚರ್ ಬೋನಸ್ ಏನಾದ್ರು ಜಾಸ್ತಿ ಆಯ್ತು ಅಥವಾ ಕಡಿಮೆ ಆಯ್ತು ಅಂತಂದ್ರೆ ಆಲ್ರೆಡಿ ಅಕ್ಯುಮುಲೇಟ್ ಆಗಿರುವಂತ ಬೋನಸ್ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂತ ಚೇಂಜಸ್ ಇರೋದಿಲ್ಲ. ಸೊ ಈ ವರ್ಷ ಬಂದಂತ ಬೋನಸ್ ನ ಈ ವರ್ಷ ಪಾಲಿಸಿಗೆ ಆಡ್ ಮಾಡ್ತಾರೆ. ಸೊ ಹಾಗಾಗಿ ಕಸ್ಟಮರ್ಸ್ ಗೆ ನಾವ್ ಹೇಳ್ಬೋದು, ಸೊ ನಿಮಗೆ ಬರುವಂತ ಬೋನಸ್ ಏನಿದೆ ಆಲ್ರೆಡಿ ಪಾಲಿಸಿಗೆ ಅಕ್ಯುಮುಲೇಟ್ ಆಯ್ತು ಅಂತಂದ್ರೆ ಫ್ಯೂಚರ್ ಬರುವಂತ ಬೋನಸ್ ಮೇಲೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಏನಿಲ್ಲ. ಪ್ರೆಸೆಂಟ್ ಬೋನಸ್ ರೇಟ್ ಏನಿದೆಯೋ ಅದನ್ನ ಖಂಡಿತವಾಗ್ಲೂ ಪೇ ಮಾಡ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕಸ್ಟಮರ್ ಅರ್ಥ ಮಾಡಿಸೋ ಮುಖಾಂತರ ಕಾನ್ಫಿಡೆನ್ಸ್ ನ ಹೆಚ್ಚಿಗೆ ಮಾಡಿ ಸೇವಿಂಗ್ಸ್ ನ ಮಾಡಿಸಬಹುದು. ರೈಟ್, ಸೊ ಫೈನಲ್ ಎಡಿಷನ್ ಬೋನಸ್ ಬಂದು ಪಾಲಿಸಿ ಹೋಲ್ಡರ್ ಡೆತ್ ಆದಾಗ ಅಥವಾ ಮೆಚುರಿಟಿ ಆದಾಗ ಪಾಲಿಸಿಗೆ ಆಡ್ ಮಾಡ್ತಾರೆ. ಸೊ ಎರಡು ಬೋನಸ್ ನ ಬೇಕಾದ್ರೆ ಮತ್ತೊಂದ್ಸಲ ಡೀಟೇಲ್ ಆಗಿ ಚರ್ಚೆ ಮಾಡೋಣ, ಯಾವ ಪಾಲಿಸಿಗೆ ಎಷ್ಟು ಸಿಗುತ್ತೆ ಹೇಗೆ ಅಂತ. ವಿಲ್ ಸಿ ದಟ್ ಇನ್ ಲೇಟರ್. ಸೊ ಇಲ್ಲ ಆಲ್ರೆಡಿ ಅದಲ್ಲದೆ ಬೇರೆ ಸಿಗುವಂತ ಬೆನಿಫಿಟ್ಸ್ ಏನಿದೆ, ಆಪ್ಷನ್ಸ್ ಅವೈಲೇಬಲ್ ಅಂತಂದ್ರೆ ಆಲ್ರೆಡಿ ನಾನು ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಡಿಸ್ಕಸ್ ಮಾಡಿರೋ ರೀತಿಯಲ್ಲಿ ಇನ್ಶೂರೆನ್ಸ್ ಜೊತೆಗೆ ಸಿಗುವಂತ ರೈಡರ್ಸ್ ಏನಿದೆ ಟು ಎನ್ಹಾನ್ಸ್ ದ ಬೆನಿಫಿಟ್ಸ್ ಆಫ್ ದ ಇನ್ಶೂರೆನ್ಸ್ ಪಾಲಿಸಿ. ಸೊ ದೀಸ್ ಆರ್ ದ 4 ರೈಡರ್ಸ್ ವಿಚ್ ಆರ್ ಅವೈಲೇಬಲ್. ಫಸ್ಟ್ ಒನ್ ಈಸ್ LIC's accidental death and disability benefit rider, LIC's accidental benefit rider, LIC's new term insurance rider, LIC's premium waiver benefit rider. So LIC's accidental death and disability benefit, that is ADDB ಅಂತ ಏನ್ ಕರಿತೀವಿ. ಸೊ ಇದರಲ್ಲಿ ಡಬಲ್ ಆಕ್ಸಿಡೆಂಟ್ ಡೆತ್ ಗೂ ಸಿಗುತ್ತೆ, ಆಕ್ಸಿಡೆಂಟ್ ಡೆತ್ ಗೆ ಡಬಲ್ ಸಿಗುತ್ತೆ, ಹಾಗೆ ಡಿಸಬಿಲಿಟಿ ಆದ್ರೆ ಬೆನಿಫಿಟ್ ಸಿಗುತ್ತೆ. ಸೊ ಬಿ ಅಲ್ಲಿ LIC's ಆಕ್ಸಿಡೆಂಟ್ ಬೆನಿಫಿಟ್ ರೈಡ್ ಅಲ್ಲಿ ಓನ್ಲಿ ಆಕ್ಸಿಡೆಂಟಲ್ ಡೆತ್ ಗೆ ಈ ರೈಡರ್ ಮುಖಾಂತರ ಬೆನಿಫಿಟ್ ಸಿಗುತ್ತೆ. ಈ ರೈಡರ್ ನ ಸೆಲೆಕ್ಟ್ ಮಾಡಿ ಪಾಲಿಸಿ ಕೊಟ್ರೆ ಪಾರ್ಟಿ ಡೆತ್ ಆಗ್ಲಿಲ್ಲ, ಡಿಸಬಿಲಿಟಿ ಆದ್ರು ಅಂತಂದ್ರೆ ಡಿಸಬಿಲಿಟಿ ಬೆನಿಫಿಟ್ ಈ ರೈಡರ್ ಮುಖಾಂತರ ಸಿಗೋದಿಲ್ಲ. ಸೊ ಮೇಕ್ ಶೂರ್ ದಟ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ಎ ರೈಟ್ ರೈಡರ್. ಸೊ ನೆಕ್ಸ್ಟ್ LIC's ನ್ಯೂ ಟರ್ಮ್ ಇನ್ಶೂರೆನ್ಸ್ ರೈಡರ್ ಏನಿದೆ, ಈ ಟರ್ಮ್ ಇನ್ಶೂರೆನ್ಸ್ ರೈಡರ್ ನೀವು ಸೆಲೆಕ್ಟ್ ಮಾಡಿದ್ರೆ ಬೇಸಿಕ್ ಕವರೇಜ್ ಏನ್ ಕೊಟ್ಟಿದಿರೋ ಅದರ ಈಕ್ವಲ್ ಅಷ್ಟು ಕವರೇಜ್ ನ ಜಾಸ್ತಿ ಮಾಡಬಹುದು. ಸಪೋಸ್ 10 lakhs ನೀವು ಇನ್ಶೂರೆನ್ಸ್ ಕವರೇಜ್ ಗೆ ಪ್ರೀಮಿಯಂ ಪೇ ಮಾಡ್ತೀವಿ ಅಂತ ಪಾಲಿಸಿ ತಗೊಂಡಿದ್ರೆ ಟರ್ಮ್ ರೈಡರ್ ಕೊಟ್ರೆ ಇನ್ನೂ 10 ಲಕ್ಷ ರೂಪಾಯಿ ಅಷ್ಟು ಕವರೇಜ್ ನ ಆಡ್ ಮಾಡಬಹುದು ವಿತ್ ಅ ಮಿನಿಮಮ್ ಆರ್ ನಾಮಿನಲ್ ಫೀ. ಸೊ ಇದು ನಿಮಗೆ ಇನ್ಶೂರೆನ್ಸ್ ಕವರೇಜ್ ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಬಳಸುವಂತ ಇದು ರೈಡರ್. ಸೊ ಮತ್ತೆ ನಾಲ್ಕನೇದು ಬಂದು LIC's ಪ್ರೀಮಿಯಂ ವೇರ್ ಬೆನಿಫಿಟ್ ರೈಡರ್. ಸೊ ಈ ಬೆನಿಫಿಟ್ ರೈಡರ್ ನಿಮಗೆ ಸಿಗೋದು ಯಾವಾಗ ಅಂತಂದ್ರೆ ವೆನ್ ಯು ಆರ್ ಇಶ್ಯೂಯಿಂಗ್ ಎ ಪಾಲಿಸೀಸ್ ಟು ದ ಮೈನರ್ಸ್. ಈ ಪಾಲಿಸಿಗೆ 8 ವರ್ಷ ಇರುವಂತ ಮಗು ಕೂಡ ಪಾಲಿಸಿ ಕೊಡೋದ್ರಿಂದ ಈ ಪಾಲಿಸಿ ನೀವು ಪ್ರೀಮಿಯಂ ವೇರ್ ಬೆನಿಫಿಟ್ ನ ಆಡ್ ಮಾಡಿ ಕೊಡಬಹುದು. ಆಡ್ ಮಾಡಿ ಕೊಟ್ಟಾಗ ಅಕಸ್ಮಾತ್ ಇನ್ ಬಿಟ್ವೀನ್ ಪ್ರೀಮಿಯಂ ಪೇ ಮಾಡ್ತಿರೋಂತ ಪ್ರಪೋಸರ್ ಡೆತ್ ಆದ್ರೆ ಇನ್ ಫ್ಯೂಚರ್ ಅಲ್ಲಿ ಅಪ್ ಟು 25 years ವರೆಗೂ ಹ್ಯಾಸ್ ಎಕ್ಸ್ಪ್ಲೇನ್ ಇನ್ ದ ಲಾಸ್ಟ್ ಸೆಷನ್ ನೀಡ್ ನಾಟ್ ಟು ಪೇ ಎನಿ ಪ್ರೀಮಿಯಂ. LIC ವಿಲ್ ಟೇಕ್ ಕೇರ್ ಆಫ್ ದಟ್. ಸೊ ಈ ರೀತಿ ಇದ್ದಾಗ ಸೊ ಯು ನೀಡ್ ಟು ಆಡ್ ಎ ಪ್ರೀಮಿಯಂ ವೇರ್ ಬೆನಿಫಿಟ್ ವೆನ್ ಯು ಆರ್ ಅಪ್ಲೈಂಗ್ or when you are issuing a policy for the minor life. Done. So next, so these are the things, 4 riders which are available. Last session I have explained all the 5 riders actually, including critical illness rider, with the intention that old policies as that option also, because whenever you come across any policy with a critical illness rider, you should not be confused. Because of that intention I explained all the 5 riders which were available with our LIC of India's policies. Now only these 4 riders are available, and these 4 riders are now it's called as LICs. It started with a prefix like LICs accidental, double accident, like that. LICs term insurance, like that. Okay, so everything is explained in the previous session. If any clarifications required with this, you can go through that video once again. You will come to know, right? So next, settlement option. See, this is very important and a very powerful tool in the policies.
where you can distribute the whole maturity amount in equal installments for the next 20 years. That option is there. So that where, sorry, not 20 years, 15 years. So where you can distribute it. Suppose let's assume that you're going to get a 1 crore coverage. Policy holder 1 ಕೋಟಿ coverage, 1 ಕೋಟಿ ಮೆಚುರಿಟಿ ಬರ್ತಿದೆ ಅಂತಂದ್ರೆ ಆ 1 ಕೋಟಿನ ಒಂದೇ ಸಲ ತಗೊಂಡು ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ದೇ ಕ್ಯಾನ್ ಸ್ಪ್ಲಿಟ್ ದಟ್ 1 crore into next 15 years. 15 ವರ್ಷ ಆ 1 ಕೋಟಿನ ಡಿವೈಡ್ ಮಾಡಿ ಇನ್ಸ್ಟಾಲ್ಮೆಂಟ್ಸ್ ರೂಪದಲ್ಲಿ ತಗೊಬಹುದು. ಸೊ ಹಾಗಾಗಿ ಅವ್ರಿಗೆ ಬೇಕಾಗಿರುವಂತ ಅದರ್ ಫೈನಾನ್ಷಿಯಲ್ ಸಪೋರ್ಟ್ ಅಥವಾ ನೀಡ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರುತ್ತೆ. ಬಟ್ ಅದಕ್ಕೆ ಯು ಹ್ಯಾವ್ ಟು ಚೂಸ್ this settlement option before the policy gets matured. At least 6 months before, you have to give intimation to the company saying that I need this money through installments. So adu est installments you can go for. One is 5 years, another one 10 years, another one 15 years. So more option na select ಮಾಡಬಹುದು. ನೀವು ಯಾವುದೇ ಆಪ್ಷನ್ ನ ಸೆಲೆಕ್ಟ್ ಮಾಡಿ 5 years 10 years 15 years ಯಾವ್ದಾದ್ರು ಸೆಲೆಕ್ಟ್ ಮಾಡಿ. ಬಟ್ ಇದರಲ್ಲಿ you have option to collect the money in 4 installments, 4 way of installments, that is as we are paying a premium monthly, quarterly, half yearly, yearly. So ಅದೇ ರೀತಿ you can get back the money every month. Minimum 5,000 ಇರಬೇಕು. 4,000 ನೀವು ಆಪ್ ಮಾಡ್ತೀರಾ ಅಂತಂದ್ರೆ you are not eligible for the settlement option. So minimum 5,000 should be there, and if it is quarterly 15,000 should be there. Again half yearly ಅಂದ್ರೆ 25,000 minimum ಇರಲೇಬೇಕಾಗಿ ಬರುತ್ತೆ. Yearly ಇದ್ದಾಗ 50,000 minimum you have to opt it, and it will be distributed for the next remaining years. ಮತ್ತೇನ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇರುತ್ತೆ ಫಾರ್ ದಟ್ LIC ವಿಲ್ ಪೇ ನಾಮಿನಲ್ ಇಂಟ್ರೆಸ್ಟ್ ಆಲ್ಸೋ. ಸೊ ಆ ಅಮೌಂಟ್ ಕೂಡ ಬೆಳೀತಾ ಹೋಗುತ್ತೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಫೀಚರ್, ದಟ್ ಇಸ್ ಸೆಟಲ್ಮೆಂಟ್ ಆಪ್ಷನ್, ವೇರ್ ಯು ಕ್ಯಾನ್ ಎನ್ಹಾನ್ಸ್ ಆರ್ ಇನ್ಕ್ರೀಸ್ ದ ಬೆನಿಫಿಟ್ ಆಫ್ ದ ಮೆಚುರಿಟಿ. ಸೊ ಈಗಿರ್ಬೇಕಾದಾಗ ಟ್ರೈ ಟು ಯೂಸ್ ದಿಸ್ ಆಪ್ಷನ್ ಅಂಡ್ ಮೇಕ್ ದ ಕಸ್ಟಮರ್ ಟು ಫುಲ್ಫಿಲ್ ದ ಫೈನಾನ್ಷಿಯಲ್ ನೀಡ್ಸ್. ಎಸ್ಪೆಷಲಿ ಮಕ್ಕಳಿಗೆ ಎಜುಕೇಶನ್ ಬೇಕು ಅಂತಂದಾಗ 1 ಕೋಟಿನ ಒಟ್ಟಿಗೆ ಕೊಡೋ ಬದಲು so take 25 lakhs this year, another 25 next year, like that split ಮಾಡಿ ವ್ಯವಸ್ಥೆ ಮಾಡುವಂತ options ಇರುತ್ತೆ. You can use that. So then payment of premiums, we'll come to that. The option called premium, how the customer can pay the premium. That is, premium can be paid regularly, as I told, yearly, half yearly, quarterly and monthly. So yearly, half yearly, quarterly ಅಂತ ಬಂದ್ರೆ ವರ್ಷಕ್ಕೊಂದ್ಸಲ, 6 ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ. Monthly ಅಂತ ಬಂದಾಗ you have to pay through monthly e-NACH. ಬ್ಯಾಂಕ್ ಮುಖಾಂತರ ಆಟೋ ಡೆಬಿಟ್ ಗೆ ಹೋಗ್ಬೇಕಾಗಿ ಬರುತ್ತೆ. ಮಂತ್ಲಿ ಕ್ಯಾಶ್ ಮಾಡಲ್ ಪೇ ಮಾಡುವಂತ ಅವಕಾಶ ಇಲ್ಲ. ವೇರಸ್ ಅದರ್ 3 ಆಪ್ಷನ್ಸ್, ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಅಂತಂದ್ರೆ ಪಾಲಿಸಿ ಹೋಲ್ಡರ್ ಕ್ಯಾನ್ ಪೇ ದ ಪ್ರೀಮಿಯಂ ಬೈ ಕ್ಯಾಶ್ ಮೋಡ್ ಆರ್ ಚೆಕ್ ಆರ್ ಎನಿ ವೇ, ಅಂಡ್ ಈ ಕ್ಯಾನ್ ಪೇ ಆನ್ಲೈನ್ ಮಾಡಲ್ ಹೋಗುತ್ತೆ, ಆಫ್ಲೈನ್ ಮಾಡಲ್ ಹೋಗುತ್ತೆ. ವೇರಸ್ ಮಂತ್ಲಿ ಅಂತ ಬಂದಾಗ ಈ ಹ್ಯಾಸ್ ಟು ಗೋ ವಿತ್ ಆಟೋ ಡೆಬಿಟ್, ಸಿಸ್ಟಮ್ಯಾಟಿಕ್ ಆಟೋ ಡೆಬಿಟ್ ಗೆ ಹೋಗ್ಬೇಕಾಗಿ ಬರುತ್ತೆ. ದಟ್ ಈಸ್ ಕಾಲ್ಡ್ ಇ-NACH ಅಂತ, ನ್ಯಾಚ್ ಅಂತ ಕರಿತೀವಿ. ನ್ಯಾಚ್ ಮುಖಾಂತರ ಹೋಗ್ಬೇಕಾಗಿ ಬರುತ್ತೆ. ಸೊ ಮಂತ್ಲಿ ಮಾಡಲ್ ಪ್ರೀಮಿಯಂ ಪಾಲಿಸಿ ಕಲೆಕ್ಟ್ ಮಾಡ್ತೀರಾ ಅಂತಂದ್ರೆ ಈಗಿರೋ ಸಿಸ್ಟಮ್ ಪ್ರಕಾರ ಒಂದು EMI ನ ಕಟ್ಟು ಪಾಲಿಸಿ ಸ್ಟಾರ್ಟ್ ಮಾಡಬಹುದು, ಅಥವಾ 3 EMIs ನ ಪೇ ಮಾಡಿ ಪಾಲಿಸಿನ ಸ್ಟಾರ್ಟ್ ಮಾಡಿ ಆಟೋ ಡೆಬಿಟ್ ನ ಈ ಮ್ಯಾಂಡೇಟ್ ಏನಿದೆ ಅದನ್ನ ಅಪ್ರೂವಲ್ ಮಾಡಿದ್ರೆ ಅಲ್ಲಿಂದ ಆಚೆಗೆ ಪ್ರತಿ ತಿಂಗಳು ಪ್ರೀಮಿಯಂ ಆಟೋಮೆಟಿಕ್ ಆಗಿ ಡೆಬಿಟ್ ಆಗ್ತಾ ಹೋಗುತ್ತೆ, ಪಾಲಿಸಿಗೆ ಜಮಾ ಆಗ್ತಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ ದಟ್ ಈಸ್ ಗ್ರೇಸ್ ಪೀರಿಯಡ್. ಸೊ ಗ್ರೇಸ್ ಪೀರಿಯಡ್ ಅಂತ ಬಂದಾಗ ಈ 4 ಮೋಡ್ಗೂ ಕೂಡ ಬೇರೆ ಬೇರೆ ಗ್ರೇಸ್ ಪೀರಿಯಡ್ಸ್ ಇರುತ್ತೆ. ಈ ಗ್ರೇಸ್ ಪೀರಿಯಡ್ ಏನಪ್ಪಾ ಅಂತಂದ್ರೆ, ಎ ಗ್ರೇಸ್ ಪೀರಿಯಡ್ ಆಫ್ 30 days shall be allowed for the payment of yearly, half yearly, quarterly premiums and 15 days for monthly. ಸೊ ಈ 3 ಮೋಡ್, ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಮೋಡ್ ಅಂತ ಹೋದ್ರೆ 30 days ಗ್ರೇಸ್ ಪೀರಿಯಡ್ ಇರುತ್ತೆ, ಡ್ಯೂ ಡೇಟ್ ಇಂದ 30 days. ಬಟ್ ಮಂತ್ಲಿ ಮೋಡ್ ಹೋದ್ರೆ 15 days ಗ್ರೇಸ್ ಪೀರಿಯಡ್ ಇರುತ್ತೆ. ಸೊ ಗ್ರೇಸ್ ಪೀರಿಯಡ್ ಅಂದ್ರೆ ಏನು, ರೈಟ್? ಸೊ ಲೆಟ್ಸ್ ಅಸ್ಯೂಮ್ ಡ್ಯೂ ಡೇಟ್ ಬಂದು ಜನವರಿ 28 ಪಾಲಿಸಿ ಪ್ರೀಮಿಯಂ ಕಟ್ಟಬೇಕಾಗಿರೋ ಡ್ಯೂ ಡೇಟ್ ಕ್ವಾರ್ಟರ್ಲಿ ಆಗ್ಬೋದು, ಹಾಫ್ ಇಯರ್ಲಿ ಆಗ್ಬೋದು, ಇಯರ್ಲಿ ಆಗ್ಬೋದು. ಓಕೆನಾ? ಈ 3 ಮೋಡಲ್ ಯಾವ್ದೋ ಒಂದು ಮೋಡಲ್ ಪಾಲಿಸಿ ಇತ್ತು, ಜನವರಿ 28 ಪ್ರೀಮಿಯಂ ಕಟ್ಟಬೇಕಿತ್ತು. ಪಾರ್ಟಿ ಪ್ರೀಮಿಯಂ ಕಟ್ಲಿಕ್ಕೆ ರೆಡಿ ಇದ್ರು, ಏನೋ ಎಮರ್ಜೆನ್ಸಿ ಬಂತು, ಆ ದುಡ್ಡನ್ನ ಬೇರೆ ಕಡೆ ಬಳಸ್ಕೊಂಡ್ಬಿಡ್ತಾರೆ. ಬಟ್ ಪ್ರೀಮಿಯಂ ಕಟ್ಟಲಿಲ್ಲ ಅಂದ್ರೆ ಪಾಲಿಸಿ ಲ್ಯಾಪ್ಸ್ ಆಗುತ್ತಲ್ವಾ? ಅಕಸ್ಮಾತ್ ಲ್ಯಾಪ್ಸ್ ಆದ್ರೆ ಮತ್ತೆ ತಿರ್ಗಾ ರಿವೈಲ್ ಸ್ಟೇಟಸ್ ಅದೆಲ್ಲ ಬರುತ್ತೆ. ಸೊ ಇದಕ್ಕೋಸ್ಕರ ಈ ಗ್ರೇಸ್ ಪೀರಿಯಡ್ ಅಂತ ಏನ್ ಕೊಟ್ಟಿದ್ದಾರೆ, ಜನವರಿ 28ರಿಂದ ನೆಕ್ಸ್ಟ್ 30 ದಿವಸ, ಮೇ ಬಿ ಫೆಬ್ರವರಿ 27 ಅಥವಾ ಫೆಬ್ರವರಿ 28 ಮ್ಯಾಕ್ಸಿಮಮ್. ಇಫ್ ದ ಮಂತ್ ಎಂಡ್ಸ್ ವಿತ್ 30 days ಅಂತಂದ್ರೆ 28 ಬರುತ್ತೆ, 31st ಬಂದ್ರೆ 27ಗೆ ಗ್ರೇಸ್ ಪೀರಿಯಡ್ ಮುಗ್ದೋಗುತ್ತೆ. ಸೊ ಈ 30 days ಒಳಗಡೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಪ್ರೀಮಿಯಂ ಕಟ್ಟಲಿಲ್ಲ ಅಂತಂದ್ರೂ ಕೂಡ, ರೈಟ್, ಇನ್ ಕೇಸ್ ಡೆತ್ ಆದಾಗ ಬೇಸಿಕ್ ಕವರೇಜ್ ಏನಿದೆ ಆ ಕವರೇಜ್ ಅಮೌಂಟ್ ನ, ಮಿನಿಮಮ್ ಸಮ್ ಅಶ್ಯೂರ್ಡ್ ಏನಿದೆ ಆ ಸಮ್ ಅಶ್ಯೂರ್ಡ್ ಅಮೌಂಟ್ ನ, ಅಥವಾ ಡೆತ್ ಬೆನಿಫಿಟ್ ಏನ್ ಕೊಡ್ಬೇಕು ಆ ಡೆತ್ ಬೆನಿಫಿಟ್ ನ ನಾಮಿನಿಗೆ ಪೇ ಮಾಡ್ತಾರೆ. ಮತ್ತೆ ಈ ಅವಧಿನ
ಪಾಲಿಸಿ ರಿವೈವಲ್ ಪೀರಿಯಡ್ ಅಂತ ಕರೆಯೋದಿಲ್ಲ, ಗ್ರೇಸ್ ಪೀರಿಯಡ್ ಅಂತ ಕರಿತೀವಿ. ಈ ಪೀರಿಯಡ್ ಅಲ್ಲಿ ಪ್ರೀಮಿಯಂ ಕಟ್ಟಿದ್ರೆ ಪಾಲಿಸಿ ಲ್ಯಾಪ್ಸ್ ಅಂತ ಟ್ರೀಟ್ ಮಾಡೋದಿಲ್ಲ. ಸೊ ಮೇಕ್ ಶೋರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇನ್ ಡೀಟೇಲ್, ರೈಟ್, ಕ್ಲಿಯರ್ಲಿ. ಸೊ ಕ್ಯಾಶ್ ಮಾಡಲ್ ಇದ್ದಾಗ, ದಟ್ ಈಸ್ ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ. ಸಪೋಸ್ ಇಫ್ ದ ಪಾರ್ಟಿ ಹ್ಯಾಸ್ ಆಪ್ಟೆಡ್ ಫಾರ್ ಮಂತ್ಲಿ ಮೋಡ್ ಅಂತ ಬಂದ್ರೆ ಓನ್ಲಿ 15 ಡೇಸ್ ಇರುತ್ತೆ. 15 ಡೇಸ್ ಒಳಗಡೆ ಪ್ರೀಮಿಯಂ ಕಟ್ಟಬೇಕು. ಅಕಸ್ಮಾತ್ ಪ್ರೀಮಿಯಂ ದುಡ್ಡು ಇಟ್ಟಿರ್ತಾರೆ, ಯಾವುದೋ ಎಮರ್ಜೆನ್ಸಿ ಬಂತು ಅಥವಾ ಶಾರ್ಟೇಜ್ ಆಗುತ್ತೆ, ಪ್ರೀಮಿಯಂ ಡೆಬಿಟ್ ಆಗಲ್ಲ. ಹಾಗೇನಾಗುತ್ತೆ, 15 ದಿವಸದೊಳಗಡೆ ಆ ಪ್ರೀಮಿಯಂ ನ ಪೇ ಮಾಡಿದ್ರೆ ಗ್ರೇಸ್ ಪೀರಿಯಡ್ ಪೇ ಮಾಡ್ತಾರೆ, ಇನ್ಶೂರೆನ್ಸ್ ಬೆನಿಫಿಟ್ಸ್ ಚಾಲು ಇರುತ್ತೆ. ಅಕಸ್ಮಾತ್ 16 ಡೇಸ್, 17 ಡೇಸ್, 18 ಡೇಸ್ ಆಯ್ತು, ಅಕಸ್ಮಾತ್ ಏನಾದ್ರು ಕ್ಲೈಮ್ ಬಂತು ಅಂತಂದ್ರೆ ಪಾಲಿಸಿ ಲ್ಯಾಪ್ಸ್ ಅಂತ ಟ್ರೀಟ್ ಮಾಡಿ ಕ್ಲೈಮ್ ಬೆನಿಫಿಟ್ ಕೊಡದೇ ಇರಬಹುದು, ಅಥವಾ ಯು ಹ್ಯಾವ್ ಟು ಪೇ ವಿತ್ ಲೇಟ್ ಫೀ, ಅದೊಂದಿದೆ. ಸೊ ಗ್ರೇಸ್ ಪೀರಿಯಡ್ ಅಲ್ಲಿ ನಿಮಗೆ ಲೇಟ್ ಫೀಸ್ ಬರೋದಿಲ್ಲ. ಗ್ರೇಸ್ ಪೀರಿಯಡ್ ಕಳೆದ್ಮೇಲೆ ಯು ಹ್ಯಾವ್ ಟು ಪೇ ವಿತ್ ಲೇಟ್ ಫೀ, ಜೊತೆಗೆ ಇನ್ಶೂರೆನ್ಸ್ ಬೆನಿಫಿಟ್ಸ್ ಇರೋದಿಲ್ಲ. ಇವು ಎರಡು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಸೊ ಮೇಕ್ ಶೂರ್ ದಟ್ ಪ್ರೀಮಿಯಮ್ಸ್ ಆರ್ ಪೇಡ್ ವಿತ್ ಇನ್ ದ ಗ್ರೇಸ್ ಪೀರಿಯಡ್. ದ ಅಬವ್ ಗ್ರೇಸ್ ಪೀರಿಯಡ್ ವಿಲ್ ಆಲ್ಸೋ ಅಪ್ಲೈ ಫಾರ್ ರೈಡರ್ ಪ್ರೀಮಿಯಮ್ಸ್ ವಿಚ್ ಆರ್ ಪೇಯಬಲ್ ಅಲಾಂಗ್ ವಿತ್ ಪ್ರೀಮಿಯಂ ಫಾರ್ ಬೇಸ್ ಪಾಲಿಸಿ. ಸೊ ರೈಡರ್ ಪ್ರೀಮಿಯಂ ಏನಿದೆ ಅದಕ್ಕೂ ಕೂಡ ಅಪ್ಲೈ ಆಗುತ್ತೆ, ಬಟ್ ರೈಡರ್ ಬೆನಿಫಿಟ್ಸ್ ನ ಕೊಡೋದಿಲ್ಲ. ಗ್ರೇಸ್ ಪೀರಿಯಡ್ ಅಲ್ಲಿ ಡೆತ್ ಆದ್ರೆ ಕೊಡೋದಿಲ್ಲ. ಹಾಗಾಗಿ ಮೇಕ್ ಶೂರ್ ದಟ್ ಇಟ್ ವಿಲ್ ಬಿ ಪೇಡ್ ಆನ್ ಡೇಟ್. ಸೊ ನೆಕ್ಸ್ಟ್, ಈ ಪಾಲಿಸಿ ಲೋನ್ ಎಲಿಜಿಬಿಲಿಟಿ ಇದೆ. ದಟ್ ಈಸ್ ಇಫ್ ದ ಕಸ್ಟಮರ್ ನೀಡ್ ಎ ಲಿಕ್ವಿಡಿಟಿ, ಸೊ ಯು ಕ್ಯಾನ್ ಅಪ್ಲೈ ಫಾರ್ ಎ ಲೋನ್. ಈ ಲೋನ್ ಅಪ್ಲೈ ಮಾಡ್ಕೊಂಡ್ರೆ ಲೋನ್ ಶಲ್ ಬಿ ಅವೈಲೇಬಲ್ ವಿತ್ ಇನ್ ದ ಸರೆಂಡರ್ ವ್ಯಾಲ್ಯೂ ಡ್ಯೂರಿಂಗ್ ದ ಪಾಲಿಸಿ ಟರ್ಮ್. ಎಷ್ಟು ಸಿಗುತ್ತೆ ಅಂತ. ಸೊ ಇಟ್ ಇಸ್ ದ ಲೇಟೆಸ್ಟ್ ಅಪ್ಡೇಟ್. ಸೊ 1 year loan can be availed under the policy after completion of the first policy year, provided one full year's premium has been paid. ಸೊ 1 ವರ್ಷದ ಪೂರ್ತಿ ಇಯರ್ಲಿ ಪ್ರೀಮಿಯಂ ಕಟ್ಟಿರಬೇಕು. ಆ ಕಟ್ಟಿದ್ರೆ ಮ್ಯಾಕ್ಸಿಮಮ್ ಲೋನ್ ಅಲೌಡ್ ಅಂಡರ್ ದ ಪಾಲಿಸಿ ಆಸ್ ಅ ಪರ್ಸೆಂಟೇಜ್ ಆಫ್ ಸರೆಂಡರ್ ವ್ಯಾಲ್ಯೂ ಶೆಲ್ ಬಿ ಅಂಡರ್. ಸೊ ಸರೆಂಡರ್ ವ್ಯಾಲ್ಯೂ ಏನ್ ಬರುತ್ತೆ, ಅದರಲ್ಲಿನ 50% ಅಷ್ಟು ಅಮೌಂಟ್ ನ ಬಿಫೋರ್ ಪೇಮೆಂಟ್ ಆಫ್ 2 full years ಪ್ರೀಮಿಯಂ, ಆಫ್ಟರ್ ಪೇಮೆಂಟ್ ಆಫ್ 2 full years ಪ್ರೀಮಿಯಂ. ಸೊ ಫಸ್ಟ್ 2 years ಪ್ರೀಮಿಯಂ ಪೇ ಮಾಡಲಿಲ್ಲ ಅಂತಂದ್ರೆ ಇನ್ ಬಿಟ್ವೀನ್ ಸೆಕೆಂಡ್ ಇಯರ್ ಅಲ್ಲೇ 50% ಆಫ್ ದ ಸರೆಂಡರ್ ವ್ಯಾಲ್ಯೂ ಅದನ್ನ ನಾಮಿನಿಗೆ ಪೇ ಮಾಡ್ತಾರೆ. ಅಥವಾ ಪಾಲಿಸಿ ಲ್ಯಾಪ್ಸ್ ಆಗಿದ್ರೆ 40% ಕೊಡ್ತಾರೆ. ಸೊ 2 years ಫುಲ್ ಪೇ ಮಾಡಿದ್ರು ಅಂತಂದ್ರೆ 75% ಬರುತ್ತೆ. ಸೊ ಇದರಲ್ಲಿ ಪೇಡ್ ಅಪ್ ಪಾಲಿಸಿ ಅಂದ್ರೆ 75% ಬರುತ್ತೆ. ಸೊ ಪೇಡ್ ಅಪ್ ಅಂತಂದ್ರೆ ಸೊ ಪಾಲಿಸಿ ಕ್ವಾರ್ಟರ್ಲಿ ಮೋಡ್, ಹಾಫ್ ಇಯರ್ಲಿ ಮೋಡಲ್ ಇರುತ್ತೆ. ಕ್ವಾರ್ಟರ್ಲಿ ಮೋಡ್ ಪ್ರೀಮಿಯಂ ಕಟ್ಟೋದಿಲ್ಲ. ಸೊ ಗ್ರೇಸ್ ಪೀರಿಯಡ್ ಕೂಡ ಮುಗ್ದೋಗುತ್ತೆ. ಆಗ ಪೇಡ್ ಅಪ್ ಅಂತ ಕರಿತೀವಿ. ಆಗೋಗ್ ಲೋನ್ ಅಪ್ಲೈ ಮಾಡಿದ್ರೆ ನಿಮ್ಗೆ 40% ಬರುತ್ತೆ, 50% ಬರಲ್ಲ. ಇನ್ಫೋರ್ಸ್ ಅಲ್ಲಿ ಇದ್ರೆ 50% ಸಿಗುತ್ತೆ. ಸೊ ಇದು ಅಷ್ಟೇ, 2 years ಪೂರ್ತಿ ಕಟ್ಬಿಟ್ಟಿರ್ತಾರೆ. ಮತ್ತೆ ಕ್ವಾರ್ಟರ್ಲಿ ಅಥವಾ ಹಾಫ್ ಇಯರ್ಲಿ ಪ್ರೀಮಿಯಂ ಕಟ್ಟಿರೋದಿಲ್ಲ. ಆವಾಗ ನೀವು ಅಪ್ಲೈ ಮಾಡಿದ್ರೆ 60% ಕೊಡ್ತಾರೆ. ಸಿ ಇಟ್ಸ್ ವೆರಿ ಕ್ಲಿಯರ್. ಸೊ ನಿಮ್ಗೆ ಯಾರಾದ್ರೂ ಕಸ್ಟಮರ್ ಕೇಳಿದ್ರೆ ಎಷ್ಟು ಲೋನ್ ಬರುತ್ತೆ ಅಂದ್ರೆ ಈಸಿಲಿ ಯು ಕ್ಯಾನ್ ಸೇ ದಟ್ ನೀವೇನ್ ಪ್ರೀಮಿಯಂ ಕಟ್ಟಿದಿರೋ 50% ಸಿಗುತ್ತೆ, ಯು ಕ್ಯಾನ್ ಸೇ ದಟ್. ಬಟ್ ಇಲ್ಲಿ ಸರೆಂಡರ್ ವ್ಯಾಲ್ಯೂ 50% ಬರುತ್ತೆ. ಮೇಕ್ ಶೂರ್ ದಟ್. ಸೊ ಸರೆಂಡರ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅದನ್ನ ತಿಳ್ಕೊಬೇಕು ಅಂತಂದ್ರೆ ಯು ಹ್ಯಾವ್ ಟು ವಿಸಿಟ್ ದ ಬ್ರಾಂಚ್. ಸೊ ಹಾಗಾಗಿ ಬಿ ಕ್ಲಿಯರ್ ವಿತ್ ದಟ್. ಡನ್. ಸೊ ನೆಕ್ಸ್ಟ್, ಸೊ ದೀಸ್ ಆರ್ ದ ಕೀ ಫೀಚರ್ಸ್ ಆಫ್ ದ ಪಾಲಿಸಿ ಅಂಡ್ ದ highlights of the policy details of the table number 714 or endowment, new endowment plan. ಈಗ ಸಿಂಪಲ್ ಆಗಿ ಒಂದು ಬೆನಿಫಿಟ್ ಇಲಿಸ್ಟ್ರೇಷನ್ ಏನಿದೆ ಅಥವಾ ಇಲಿಸ್ಟ್ರೇಷನ್ ಪ್ರೀಮಿಯಂ ಏನ್ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್, ಎಕ್ಸಾಕ್ಟ್ ಪ್ರೀಮಿಯಮ್ಸ್ ಅದೆಲ್ಲ ಕಸ್ಟಮರ್ಗೆ ಸಂಬಂಧಪಟ್ಟಂತ ಡೇಟ್ ಆಫ್ ಬರ್ತ್ ನ ಕಲೆಕ್ಟ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಇದೊಂದು ಜಸ್ಟ್ ರಫ್ ಆಗಿ ಐಡಿಯಾ ಅಷ್ಟೇ. ಏಜ್ 20 ವರ್ಷ ಈ ಕಾಲಮ್ ಅಲ್ಲಿ ನಿಮ್ಗೆ ಕಾಣಿಸ್ತಿರುವಂತದ್ದು ಏಜ್ ಏನಿದೆ. ಮತ್ತೆ ಅಸಂಪ್ಷನ್ ಬಂದು 2 lakhs sum assured ಮಿನಿಮಮ್ ಏನಿದೆ ಅದಕ್ಕೆ ಇಲ್ಲಿ ಕ್ಯಾಲ್ಕುಲೇಷನ್ ತೋರಿಸಿದ್ದಾರೆ. ಸೊ ಏಜ್ 20 ವರ್ಷ, 30 ವರ್ಷ, 40 ವರ್ಷ ಏಜ್ ಎಕ್ಸಾಂಪಲ್ ತಗೊಂಡಿದ್ದಾರೆ. ಪಾಲಿಸಿ ಟರ್ಮ್ 15 ವರ್ಷ, 25 ವರ್ಷ, 35 ವರ್ಷ. ಸೊ 3 ಟರ್ಮ್ ಆ ಕಡೆ 3 ಏಜ್ ಎಕ್ಸಾಂಪಲ್ ತಗೊಂಡಿದ್ದಾರೆ. ಸಪೋಸ್ 20 ವರ್ಷ ಇರುವಂತ ಮನುಷ್ಯ 2 ಲಕ್ಷದ ಪಾಲಿಸಿ ತಗೊಳ್ತೀನಿ 15 ವರ್ಷದ ಟರ್ಮ್ಗೆ ಅಂತಂದ್ರೆ ಆತ ಕಟ್ಬೇಕಾಗಿರುವಂತ ಪ್ಯೂರ್ ಪ್ರೀಮಿಯಮು 14,543 ರೂಪಾಯಿ ಕಟ್ಬೇಕಾಗಿ ಬರುತ್ತೆ. ಸೊ 14,543 rupees ಏನಿದೆ ಇದು ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್, GST ಏನಿದೆ GST ನ ಬಿಟ್ಟು ಇರುವಂತ ಪ್ರೀಮಿಯಂ ಇದು. ಸೊ ಇದಕ್ಕೆ 4.45% ಅಥವಾ 4.5% ಟ್ಯಾಕ್ಸ್ ಏನಿದೆ ಅದನ್ನ ಪೇ ಮಾಡಬೇಕಾಗಿ ಬರುತ್ತೆ. ಟ್ಯಾಕ್ಸ್ ಪೇ ಮಾಡಿ ಕಟ್ಬೇಕಾಗಿ ಬರುತ್ತೆ. ಸೊ 25 years ಆದ್ರೆ 8,369, 35 years ಆದ್ರೆ 5,949. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರುವಂತ ವಿಷಯ ಏನಪ್ಪಾ ಅಂತಂದ್ರೆ ನೀವು ಪಾಲಿಸಿ ಅವಧಿನ ಜಾಸ್ತಿ ಮಾಡಿದಷ್ಟು ಪ್ರೀಮಿಯಂ ಕಡಿಮೆ ಆಗುತ್ತೆ. ಕಾರಣ ಇಟ್ಸ್ ಎ ಸೇವಿಂಗ್ಸ್ ಪ್ಲಾನ್. ವೆರಾಸ್ ಇನ್ ಟರ್ಮ್ ಪ್ಲಾನ್ ಲಾಸ್ಟ್ ಟೈಮ್ ನಾನು ಹೈಲೈಟ್ ಮಾಡಿದಾಗೆ ಟರ್ಮ್ ಜಾಸ್ತಿ ಮಾಡಿದ್ರೆ ಪ್ರೀಮಿಯಂ ನ ಜಾಸ್ತಿ ಕಟ್ಬೇಕಿತ್ತು. ಬಿಕಾಸ್ ರಿಸ್ಕ್ ಕವರೇಜ್ ಜಾಸ್ತಿ ಆಗುತ್ತೆ. ಸೊ ಡೆತ್ ಆಗುವಂತ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಪ್ರೀಮಿಯಂ ಜಾಸ್ತಿ ಕಲೆಕ್ಟ್ ಮಾಡ್ತೀವಿ. ಸಿ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಟರ್ಮ್ ಪ್ಲಾನ್ ಅಂಡ್ ದ ರೆಗ್ಯುಲರ್ ಸೇವಿಂಗ್ಸ್ ಪ್ಲಾನ್ಸ್. ಇದೊಂದು ಹೈಲೈಟ್ ಮಾಡ್ಕೊಳ್ತಾ ಇದೆ, ಹೈಲೈಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಡನ್. ಸೊ ಟರ್ಮ್ ಜಾಸ್ತಿ ಮಾಡಿದ್ರೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ದ ಕಸ್ಟಮರ್ ಇಸ್ ನಾಟ್ ಏಬಲ್ ಟು ಪೇ ದಿಸ್ 14,000 ಫಾರ್ 2 lakhs ಪಾಲಿಸಿ ಅಂತಂದ್ರೆ ಓನ್ಲಿ ಆಪ್ಷನ್ ಇಸ್ ಯು ಹ್ಯಾವ್ ಟು ಇನ್ಕ್ರೀಸ್ ದ ಟರ್ಮ್. ಬಿಕಾಸ್ ಮಿನಿಮಮ್ 2 lakhs ಕೊಡ್ಲೇಬೇಕಾಗಿ ಬರುತ್ತೆ. ಸೊ ಟರ್ಮ್ ಇನ್ಕ್ರೀಸ್ ಮಾಡಿ ಪ್ರೀಮಿಯಂ ನ ಅಡ್ಜಸ್ಟ್ ಮಾಡಬಹುದು.
ಟರ್ಮ್ ಇನ್ಕ್ರೀಸ್ ಮಾಡೋದ್ರಿಂದ ಕಸ್ಟಮರ್ ಲಾಸ್ ಏನಿಲ್ಲ, ಹೆಚ್ಚಿಗೆ ಬೆನಿಫಿಟೇ ಬರುತ್ತೆ. ರೈಟ್, ಇನ್ಶೂರೆನ್ಸ್ ಕವರೇಜ್ ಕೂಡ ಹೆಚ್ಚು ವರ್ಷ ಇರುತ್ತೆ, ಬೋನಸ್ ಬರುತ್ತೆ ಹೆಚ್ಚಿನ ವರ್ಷ ಬರುತ್ತೆ, ಬೋನಸ್ ಬರೋ ರೇಟ್ ಕೂಡ ಹೆಚ್ಚಿಗೆ ಬರುತ್ತೆ, ಸೊ ಮೆಚುರಿಟಿ ಹೆಚ್ಚಿಗೆ ಬರುತ್ತೆ. ಸೊ ಕಸ್ಟಮರ್ ಇಸ್ ಮೋರ್ ಬೆನಿಫಿಟೆಡ್ ವಿತ್ ಅ ಹೈಯರ್ ಟೈಮ್ ಆರ್ ಲಾಂಗರ್ ಟರ್ಮ್. ಸೊ ನೆಕ್ಸ್ಟ್ 30 years 14,543, ಇಲ್ಲಿ 14,592. 10 years ಗ್ಯಾಪ್ಗೆ ಒಂದು 49 rupees ಡಿಫ್ರೆನ್ಸ್ ಇದೆ. ಇಲ್ಲಿ 40 years ಬಂದ್ರೆ 592, 47 ಅಂತ ಲೆಕ್ಕ ಹಾಕೊಂಡ್ರೆ ಅಗೇನ್ 50 rupees, 50, 42, 55, ರೈಟ್. ಸೊ 55 rupees ಜಾಸ್ತಿ ಆಗಿದೆ. ಸೊ ಇಲ್ಲೂ ಅಷ್ಟೇ 69, 97, 8,987, ರೈಟ್. ಸೊ ಇಟ್ ಇಸ್ ಈಸಿಲಿ ರೀಡೇಬಲ್ ಅಂಡ್ ಅಂಡರ್ಸ್ಟ್ಯಾಂಡಬಲ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಸೊ ನಾವ್ ಯು ಕ್ಯಾನ್ ಮೇಕ್ ಎ point, or maybe you can observe that if the customer enters at the age of 20 by paying 5,949 for rest 35 years, the maturity what he gets, right, it is same for the person who joins at the age of 40 by paying a premium of 6,958. The maturity for these two age people are same. ಅಂದ್ರೆ 20 ವರ್ಷ ಇರುವಂತ ಮನುಷ್ಯ, 20 ವರ್ಷ ಏಜ್ ಇರುವಂತ ಮನುಷ್ಯ 20ನೇ ವಯಸ್ಸಲ್ಲೇ ಪಾಲಿಸಿ ತಗೊಂಡು 5,949 ರೂಪಾಯಿ ಪ್ರೀಮಿಯಂ ಕಟ್ಟಿ 35 ವರ್ಷದಲ್ಲಿ ಕೊನೆಯಲ್ಲಿ ತಗೊಳ್ಳುವಂತ ಮೆಚುರಿಟಿ ಅಮೌಂಟ್ ಏನಿದೆ ಆ ಅಮೌಂಟು, ಅದೇ 40 ವರ್ಷ ಏಜ್ ಇರುವಂತ ಮನುಷ್ಯ 6,958 35 ವರ್ಷ ಗಂಟ ಕಟ್ಬಿಟ್ಟು ಕೊನೆಯಲ್ಲಿ ತಗೊಳ್ಳುವಂತ ಮೆಚುರಿಟಿ ಅಮೌಂಟ್ ಏನಿದೆ ಎರಡೂನು ಸೇಮೇ. ಸೊ ವಯಸ್ಸು ಜಾಸ್ತಿ ಆಗಿದೆ, ಪ್ರೀಮಿಯಂ ಜಾಸ್ತಿ ಕಟ್ತಿದ್ರ ಅಂತೇಳಿ ಬೋನಸ್ ಹೆಚ್ಚಿಗೆ ಕೊಡಲ್ಲ. ಬಟ್ ಟೋಟಲ್ ಮೆಚುರಿಟಿ ಕಂಪೇರ್ ಮಾಡಿದ್ರೆ ಇವ್ರು ಕಟ್ಟುವಂತ ಹಣ ಕಡಿಮೆ ಇರುತ್ತೆ, ಇವ್ರು ಕಟ್ಟುವಂತ ಹಣ ಹೆಚ್ಚಿಗೆ ಇರುತ್ತೆ. ಸೊ ಮೆಚುರಿಟಿ ಕಂಪೇರ್ ಮಾಡಿದ್ರೆ, ರೈಟ್, ಸೊ ಹೂ ಇಸ್ ಬೆನಿಫಿಷಿಯಲ್. ಸೊ ಇದನ್ನ ಬೇಕಾದ್ರೆ ನೀವೊಂದು ಇಲಿಸ್ಟ್ರೇಷನ್ ನ ಕ್ಯಾಲ್ಕುಲೇಷನ್ ಮಾಡಿ ಹಾಕೊಳ್ಳಿ. ಕಡಿಮೆ ಪ್ರೀಮಿಯಂ ಕಟ್ತಾರೆ, ಇಲ್ಲಿ ಹೆಚ್ಚಿಗೆ ಪ್ರೀಮಿಯಂ ಕಟ್ತಾರೆ. ಸೊ ಬರೋಂತ ಬೆನಿಫಿಟ್ ಎರಡು ಸೇಮ್ ಇರುತ್ತೆ. ಸೊ ಏಜ್ ಮೇಲೆ ಬೋನಸ್ ಡಿಸೈಡ್ ಮಾಡೋದಿಲ್ಲ, ಪಾಲಿಸಿ ಟರ್ಮ್ ಮತ್ತೆ ಸಮ್ ಅಶ್ಯೂರ್ಡ್ ಮೇಲೆ ಬೋನಸ್ ನ ಡಿಸೈಡ್ ಮಾಡ್ತಾರೆ. ಬಟ್ ಏಜ್ ಮೇಲೆ ಪ್ರೀಮಿಯಂ ನ ಡಿಸೈಡ್ ಮಾಡ್ತಾರೆ. Done? Clear? So next, thank you friends. So these are the points I wanted to highlight. I think the things are clear. Okay. So ವಿಡಿಯೋದಲ್ಲಿ ಇದ್ದಂತ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ದಯವಿಟ್ಟು ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಅಂತ ಕಮೆಂಟ್ ಏನಿದೆ ಅದ್ರ ಬಗ್ಗೆನೂ ಆಡ್ಬೋದು. ಇಲ್ಲಿ ಯಾರಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರುವಂತವ್ರು ಯಾರಾದ್ರೂ ಇದ್ರೆ G2LIC ಗುರುನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡನ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಏನಾದ್ರು ಕ್ವಶನ್ಸ್ ಇದ್ರೆ ಅಥವಾ ಕ್ಲಾರಿಫಿಕೇಶನ್ಸ್ ಏನಾದ್ರು ಬೇಕಿದ್ರೆ ಕೇಳ್ಬೋದು. We'll have for 10 minutes. If you have a questions, illa antandre let me close it earlier. ಏನಾದ್ರು ಕ್ವಶನ್ಸ್ ಇದೆಯಾ? ಕರೆಂಟ್ ಆಪ್ ಹೇಳಿ ಸರ್. ಕರೆಂಟ್ ಅಪ್ಲಿಕೇಶನ್ ಮೇಡಮ್? ಕರೆಂಟ್ ಆಪ್ ಅಂದ್ರೆ ಅಪ್ಲಿಕೇಶನ್ ಕೇಳ್ತಾ ಇದ್ದೀರಾ? ಓಕೆ. ಸೊ ಅಪ್ಲಿಕೇಶನ್ಸ್ ಅಂತ ಬಂದ್ರೆ ಸಾಕಷ್ಟು ಫ್ರೀ ಅಪ್ಲಿಕೇಶನ್ ಸಿಗುತ್ತೆ ನಿಮಗೆ. ಲೀಡರ್ ಯೂಸ್ ಮಾಡಬಹುದು, ಸ್ಮಾರ್ಟ್ ಆಲ್ ಇನ್ ಒನ್ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಬರುತ್ತೆ, ಅದು ಯೂಸ್ ಮಾಡಬಹುದು. ಮತ್ತೆ ಆರ್ಟಿಕ್ಯುಲೇಟ್ ಅಂತ ಬರುತ್ತೆ, ಸೊ VM Pro ಅಂತ ಬರುತ್ತೆ, ಸಾಫ್ಟ್ವೇರ್ಸ್ ಇದೆ, ಸಾಕಷ್ಟು ಸಾಫ್ಟ್ವೇರ್ಸ್ ಇದೆ. ಫ್ರೀ ಸಾಫ್ಟ್ವೇರ್ಸ್ ಬೇಕಾದ್ರೂ ಯೂಸ್ ಮಾಡಬಹುದು, ನೀವು ಪೇಡ್ ಸಾಫ್ಟ್ವೇರ್ಸ್ ಬೇಕಾದ್ರೂ ಯೂಸ್ ಮಾಡಬಹುದು. ಆಲ್ ಇನ್ ಒನ್ ಸ್ಮಾರ್ಟ್ ಕ್ಯಾಲ್ಕುಲೇಟರ್ ಯೂಶುವಲ್ ಆಗಿ ಎಲ್ಲರೂ ಹೆಚ್ಚಿಗೆ ಯೂಸ್ ಮಾಡ್ತಾರೆ, ಲೀಡರ್ ಆಪ್ ಕೂಡ ಯೂಸ್ ಮಾಡ್ತಾರೆ. ಸೊ ಇದು ನನಗೆ ಗೊತ್ತಿರುವಂತ ವಿಷಯ. ಸೊ ಆರ್ಟಿಕ್ಯುಲೇಟ್ ಏನಿದೆ ಅದನ್ನು ನೀವು ಫ್ರೀ ಆಗಿ ಸಿಗುತ್ತೆ, ಅದು ಯೂಸ್ ಮಾಡಬಹುದು. ಮತ್ತೆ VM Pro ಅಂತ ಒಂದು ಸಾಫ್ಟ್ವೇರ್ ಇದೆ, ಅದನ್ನು ಕೂಡ ಯೂಸ್ ಮಾಡಬಹುದು. ಇಟ್ ಇಸ್ ಕ್ಯಾಲ್ಕುಲೇಷನ್ ಪ್ಲಸ್ ಸರ್ವಿಸಿಂಗ್, ಸೊ ಎರಡಕ್ಕೂ ಯೂಸ್ ಆಗುತ್ತೆ, ಬಳಸ್ಕೊಬಹುದು. ಡನ್. ಸೊ ಏನಾದ್ರು ಮತ್ತೆ ಕ್ವಶನ್ಸ್ ಇದೆಯಾ? ಟು ಗೆಟ್ ಪೇಡ್ ಆಫ್ ಲಾಕ್ ಇನ್ ಪೀರಿಯಡ್ ಇಸ್ 2 years or 3 years? ಮೇಡಮ್ ಅದನ್ನೇ ಹೇಳಿದೆ ನಾನು. ಈಗ ಬಂದಿರುವಂತ ಎಲ್ಲಾ ಪ್ಲಾನ್ಸ್ 1 year. ಸೊ 2024 ಅಕ್ಟೋಬರ್ ಇಂದ ಆಚೆಗೆ ಅಕ್ಟೋಬರ್ 1st ಇಂದ ಬಂದಿರುವಂತ ಎಲ್ಲಾ ಪಾಲಿಸೀಸ್ 1 year. 1 year ಆದ್ಮೇಲೆ ಪೇಡ್ ಆಫ್ ವ್ಯಾಲ್ಯೂ ಬರುತ್ತೆ. ಸೊ ಯು ಶುಡ್ ಬಿ ಕೇರ್ಫುಲ್. Next, any doubts? Okay, any feedback? ಆನಂದ ಆಪಲ್ಲಿ ಇನ್ಯಾಚ್ 1 month ಪೇಮೆಂಟ್ ಆಗ್ತಿಲ್ವಾ ಸರ್? ಆಗ್ತಿದೆ ಸರ್. ಡಿಫರೆನ್ಸ್ ಬಿಟ್ವೀನ್ ಎಂಡೋಮೆಂಟ್ ಪ್ಲಾನ್ ಅಂಡ್ ನ್ಯೂ ಎಂಡೋಮೆಂಟ್ ಪ್ಲಾನ್ ಸರ್. ಸರ್ ಡಿಫರೆನ್ಸ್ ಏನಂದ್ರೆ ಪಾಲಿಸಿಲ್ ಫೀಚರ್ಸ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೊ ಅದಕ್ಕೋಸ್ಕರ ನ್ಯೂ ಎಂಡೋಮೆಂಟ್ ಪ್ಲಾನ್ ಅಂತ ಹಾಕಿದ್ದಾರೆ. ಸೊ ಎಂಡೋಮೆಂಟ್ ಪ್ಲಾನ್ ಅಂತ ಬಂದಾಗ ಹೋಲ್ಡ್ ಅಲ್ಲಿ ಏನಿತ್ತು ಅದ್ರಲ್ಲಿ ಇದ್ದಂತ ಸಮ್ ಅಶ್ಯೂರ್ಡ್ ಕಡಿಮೆ ಸಮ್ ಅಶ್ಯೂರ್ಡ್ ಗೆ ಸಿಕ್ತಿತ್ತು. ಹಾಗೆ ಪಾಲಿಸಿ ಅವಧಿ ಕೂಡ ಹೆಚ್ಚಿನ ಅವಧಿಗೆ ಕೊಡ್ಬೋದಾಯ್ತು, ಟರ್ಮ್ ಕೂಡ ಕಡಿಮೆ ಅವಧಿ ಕೊಟ್ಟು ಕೊಡ್ಬೋದಾಯ್ತು. ಇವನ್ 5 years ಗೆ 6 years 7 years ಅವಧಿ ಕೊಡುವಂತ ಅವಕಾಶಗಳು
ಓಲ್ಡ್ ಎಂಡೋಮೆಂಟ್ ಪಾಲಿಸೀಸ್ ಅಲ್ಲಿ ಇತ್ತು. ಈಗ ಬರ್ತಾರಂತ ನ್ಯೂ ಎಂಡೋಮೆಂಟ್ ಪಾಲಿಸೀಸ್ ಅಲ್ಲಿ ಮಿನಿಮಮ್ 12 ಇಯರ್ಸ್ ಅಥವಾ 11 ಇಯರ್ಸ್ ಏನಿದೆ ಇದನ್ನೇ ಕೊಡ್ಬೇಕಾಗಿ ಬರುತ್ತೆ. ಹಾಗೆ ಸಮ್ ಅಶ್ಯೂರ್ಡ್ ಅಂತ ಬಂದಾಗ ಅದ್ರ ಕಡಿಮೆ ಸಮ್ ಅಶ್ಯೂರ್ಡ್ ಕೊಡ್ಬೋದು. ಇವನ್ 50,000, 25,000, 5,000 ಸಮ್ ಅಶ್ಯೂರ್ಡ್ ಇಂದನೂ ಪಾಲಿಸಿ ಸ್ಟಾರ್ಟ್ ಆಗಿದೆ ಇನ್ ದ ಬಿಗಿನಿಂಗ್ ಅಂತ ಹೇಳಿಕ್ ಬಂದ್ರೆ. ಸೊ ಲಾಸ್ಟ್ 20 ಇಯರ್ಸ್ ಪ್ಯಾನಲ್ ಬಂದ್ರೆ ಮಿನಿಮಮ್ 50,000 ಸಮ್ ಅಶ್ಯೂರ್ಡ್ ಕೂಡ ಎಂಡೋಮೆಂಟ್ ಪಾಲಿಸಿ ಮುಖಾಂತರ ಕೊಡ್ಬೋದಿತ್ತು, ಅಥವಾ 30,000 ಪಾಲಿಸಿ ಮುಖಾಂತರ ಕೊಡ್ಬೋದಿತ್ತು. ಬಟ್ ಈಗ 2 lakhs ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ಸರೆಂಡರ್ ವ್ಯಾಲ್ಯೂ ದಿಸ್ ಒನ್ ಲೋನ್ ಎಲಿಜಿಬಿಲಿಟಿಗೆ ಅಂತ ಬಂದ್ರೆ ಓಲ್ಡ್ ಪಾಲಿಸೀಸ್ ಆಲ್ರೆಡಿ ಹೇಳ್ದಂಗೆ 2013 ಬಿಫೋರ್ ಇದ್ದಿದ್ದು 3 ಇಯರ್ಸ್ ಆದ್ಮೇಲೆ ಲೋನ್ ಸಿಕ್ತಿತ್ತು, ಈಗ 1 ಇಯರ್ ಆದ್ಮೇಲೂ ಲೋನ್ ಸಿಗ್ತಿದೆ. ಸೊ ಸರೆಂಡರ್ ವ್ಯಾಲ್ಯೂ ಕೂಡ ಮೊದಲು 3 ಇಯರ್ಸ್ ಆದ್ಮೇಲೆ ಲೋನ್ ಸಿಕ್ತಿತ್ತು, ಈಗ 1 ಇಯರ್ ಆದ್ಮೇಲೂ ಕೂಡ ಸರೆಂಡರ್ ವ್ಯಾಲ್ಯೂ ಸಿಗುತ್ತೆ. ಸೊ ಈ ರೀತಿ ಸ್ಲೈಡ್ ಫೀಚರ್ಸ್ ಇಟ್ಟಿರ್ತಾರೆ. ಜೊತೆಗೆ ಪ್ರೀಮಿಯಂ ಕಂಪೇರ್ ಮಾಡ್ತಾ ಬಂದ್ರೆ ಮೊದ್ಲಿದ್ದಂತ ಎಂಡೋಮೆಂಟ್ ಪಾಲಿಸೀಸ್ಗೆ GST ಇರ್ಲಿಲ್ಲ, GST ಇನ್ಶೂರೆನ್ಸ್ ಕಂಪ್ನಿನೇ ಪೇ ಮಾಡ್ತಿತ್ತು, ಈಗ ಕಸ್ಟಮರ್ ಪೇ ಮಾಡ್ತಾರೆ. ಒಂದು ಎರಡನೇದು ಪ್ರೀಮಿಯಂ ರೇಟ್ ಕಂಪೇರ್ ಮಾಡಿದ್ರೆ ಲಾಸ್ಟ್ 50,000 ಇದ್ದಂತ ಎಂಡೋಮೆಂಟ್ ಪಾಲಿಸಿಗೆ ಬಟ್ ಈಗಿರುವಂತ ಪಾಲಿಸಿ ಕಂಪೇರ್ ಮಾಡಿದ್ರೆ ಪ್ರೀಮಿಯಂ ಜಾಸ್ತಿ ಇದೆ. ಸೊ ಆಗ 2 lakhs ಸಮ್ ಅಶ್ಯೂರ್ಡ್ ಅಂತಂದ್ರೆ 2 lakhs ಅಥವಾ ಅದಕ್ಕಿಂತ ಕಡಿಮೆ ಪೇ ಮಾಡ್ತಿದ್ರು, ಈಗ 2 lakhs ಗಿಂತ ಸ್ವಲ್ಪ ಹೆಚ್ಚಿಗೆ ಅಥವಾ ಈಕ್ವಲ್ ಆಗಿ ಪೇ ಮಾಡುವಂತ ಸಾಧ್ಯತೆಗಳಿದೆ, ಪ್ರೀಮಿಯಂ ಜಾಸ್ತಿ ಇದೆ. ಡನ್. ಓಕೆ, ಎನಿ ಮೋರ್? Any feedback or suggestions? Okay, so hope all are getting benefited. Benefit ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. So it's as per my knowledge, I'm just sharing these things. So it's better to give a feedback if there is any changes or maybe any expectations. If you have, kindly put it in a comment box or ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ಶೇರ್ ಮಾಡಿ. ಸೊ ವಿಲ್ ಟೇಕ್ ಕೇರ್ ಆಫ್ ಇನ್ ಅಪ್ಕಮಿಂಗ್ ಸೆಷನ್ಸ್. ಸೊ ಅದಕ್ಕೆ ಸಂಬಂಧಪಟ್ಟದಾಗತ್ತೆ ಅಥವಾ ಬೇರೆ ಏನೋ ಟಾಪಿಕ್ಸ್ ಬೇಕಿದ್ರೆ ಇಫ್ ಇಟ್ ಈಸ್ ಪರ್ಮಿಟೇಬಲ್, ಸೊ ಪರ್ಮಿಸೇಬಲ್ ಅಂತಿದ್ರೆ ಆ ಟಾಪಿಕ್ ನು ಕೂಡ ಕವರ್ ಮಾಡೋಣ ಸೆಷನ್ಸ್ ಅಲ್ಲಿ. ಸೊ ಹಾಗಾಗಿ ಸೊ ಐ ಎಕ್ಸ್ಪೆಕ್ಟ್ ಯುವರ್ what do you call that, reply or maybe feedback or suggestion or maybe involvement. So that's what done. ಸೊ ಮತ್ತೊಮ್ಮೆ ಕೇಳಲು ರೆಕಾರ್ಡ್ ಸಿಗುತ್ತಾ ಸರ್? ಮೇಡಮ್ ಆಕ್ಚುಲಿ ಇಲ್ಲಿ ತನಕ ಪಬ್ಲಿಕ್ ಮಾಡಲ್ ಹಾಕ್ತಿದೆ, ಈ ಇಲ್ಲಿಂದ ಆಚೆಗೆ ವಿಡಿಯೋಸ್ ನ ಪಬ್ಲಿಕ್ ಮಾಡಲ್ ಹಾಕ್ತಿಲ್ಲ. ಬೇಕಿದ್ರೆ ನೀವು ಯೂಟ್ಯೂಬ್ಗೆ ಹೋಗಿ ಪ್ರೀಮಿಯರ್ ಮೆಂಬರ್ಶಿಪ್ ಇದೆ, ಆ ಪ್ರೀಮಿಯರ್ ಮೆಂಬರ್ಶಿಪ್ ಅಲ್ಲಿ ಮೆಂಬರ್ ಆದ್ರೆ ಈ ವಿಡಿಯೋನ ಎಷ್ಟು ಸಲ ಬೇಕಾದ್ರೂ ನೀವು ಕೇಳ್ಬೋದು, ಯಾವಾಗ ಬೇಕಾದ್ರೂ ನಿಮ್ಗೆ ಸಿಗುತ್ತೆ. ಓನ್ಲಿ ಫಾರ್ ಪ್ರೀಮಿಯಂ ಮೆಂಬರ್ಸ್ ಮಾತ್ರ ಅದು ಇನ್ಮೇಲೆ ಸಿಗುತ್ತೆ, ನಾರ್ಮಲ್ ಆಗಿ ಎಲ್ರಿಗೂ ಸಿಗೋದಿಲ್ಲ. ರೈಟ್, ನೆಕ್ಸ್ಟ್ ವೆರಿ ಗುಡ್ ಸೆಷನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಿಸ್ಟರ್ ಅನಿಲ್. ಗ್ಲೋರಿನಾ ಅಮೃತ, ಈ ನ್ಯಾಚ್ 1 month ಪೇಮೆಂಟ್ ಗೆ ಮಿನಿಮಮ್ ಅಮೌಂಟ್ ಇದೆಯಾ ಸರ್? ಥ್ಯಾಂಕ್ ಯು ಸೋ ಮಚ್. ಸಿ ಮೇಡಮ್, ಗ್ಲೋರಿನಾ ಮೇಡಮ್, ಆಕ್ಚುಲಿ ಫಾರ್ ಮಂತ್ಲಿ ಮೋಡ್ ವಾಟ್ ಯು ಹ್ಯಾವ್ ಟು ಡೂ, ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ನ್ಯಾಚ್ ಮಂತ್ಲಿ 1 month ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ್ಮೇಲೆ ಪ್ರೀಮಿಯಂ ಕೂಡ 1 month ನೀವು ಪೇ ಮಾಡ್ತೀರಾ. ಅದಾದ್ಮೇಲೆ ಪಾಲಿಸಿ ಕಂಪ್ಲೀಷನ್ಗೆ ಮುಂದೆನೆ ಯು ಹ್ಯಾವ್ ಟು ಕಲೆಕ್ಟ್, ಪಾಲಿಸಿ ಕಮ್ಯುನಿಕೇಶನ್ ಮುಂದೆನೆ ನೀವು ಈ ನ್ಯಾಚ್ ನ ಅಪ್ಡೇಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಮೊದ್ಲೇನಾಗ್ತಿತ್ತು, ಪಾಲಿಸಿ ಕಮೆಂಟ್ಸ್ ಆದ್ಮೇಲೆ ಈ ನ್ಯಾಚ್ ಹೋಗ್ತಿತ್ತು. ಈಗ 1 EMI ಕೇಳೋದ್ರಿಂದ ಸೊ ನೆಕ್ಸ್ಟ್ ಡ್ಯೂ ತುಂಬಾ ಹತ್ರದಲ್ಲಿ ಬರೋದ್ರಿಂದ ಅಷ್ಟ್ರೊಳಗಡೆ ಈ ನ್ಯಾಚ್ ವ್ಯಾಲಿಡೇಟ್ ಆಗ್ಬೇಕು. ಆಗ್ಲಿಲ್ಲ ಅಂತಂದ್ರೆ ಪ್ರೀಮಿಯಂ ತಗೊಳ್ಳೋದಿಲ್ಲ, ಮತ್ತೆ 3 months ತಗೊಳುತ್ತೆ. ಸೊ ನೀವು ಮಾಡ್ಬೇಕಾಗಿರೋಂಥ ಕೆಲಸ ಏನು ಅಂತಂದ್ರೆ, ಇಫ್ ಯು ಆರ್ ಡೂಯಿಂಗ್ ಆನ್ಲೈನ್ ಆನಂದ, ಸೊ select the monthly mode. While collecting the quotation, it will give monthly EMI or 1 installment or 2 installment, 3 installment, like what it will ask. You have to select 1 month, click, and again quotation en barutte. Quotation it will select for the 3 months. Let it go, save anta ಕೊಟ್ಬಿಡಿ. ಕೊನೆಯಲ್ಲಿ ಪೇಮೆಂಟ್ ಕಸ್ಟಮರ್ ಲಿಂಕ್ ಹೋದಾಗ ಕಸ್ಟಮರ್ ಹ್ಯಾಸ್ ಟು ಪೇ 1 EMI ಹೋಗುತ್ತೆ. ಬಟ್ ಇದಾದಾಗ ಬ್ರಾಂಚ್ ಇಂದ ವ್ಯಾಲಿಡೇಷನ್ ತಗೋಬೇಕಾಗಿ ಬರುತ್ತೆ. ಫ್ರಮ್ ದ ಬ್ರಾಂಚ್ ದೇ ವಿಲ್ ಡೂ ದ ವ್ಯಾಲಿಡೇಷನ್, ಎಸ್ಕಲೇಟ್ ಮಾಡಿ 1 EMI ಕನ್ಸಿಡರ್ ಮಾಡ್ಲಿಕ್ಕೆ ಇಮಿಡಿಯೇಟ್ ಆಗಿ ಈ ನ್ಯಾಚ್ಗೆ ಲಿಂಕ್ ಕಳಿಸ್ತಾರೆ. ಅಥವಾ ಥ್ರೂ ಈ ನ್ಯಾಚ್ ಲಿಂಕ್ ಆಪ್ಷನ್ ಏನಿದೆ ಅದ್ರ ಮುಖಾಂತರ ಯು ಹ್ಯಾವ್ ಟು ವ್ಯಾಲಿಡೇಟ್ ದಟ್. ಈ ಮ್ಯಾಂಡೇಟ್ ಏನಿದೆ ಇಮಿಡಿಯೇಟ್ ಆಗಿ ಬಿಫೋರ್ ಪಾಲಿಸಿ ಕಂಪ್ಲೀಷನ್ ನೀವು ಈ ನ್ಯಾಚ್ ನ ವ್ಯಾಲಿಡೇಟ್ ಮಾಡಿ ಅಪ್ಡೇಟ್ ಮಾಡಿ ಕೊಟ್ರೆ ದೆನ್ ದೇ ವಿಲ್ ಪುಟ್ ಇಟ್ ಟು ದ ಪಾಲಿಸಿ ನಂಬರಿಂಗ್. ಅಲ್ಲಿ ತನಕ ಪಾಲಿಸಿ ನಂಬರ್ ಆಗೋದಿಲ್ಲ, ಅಥವಾ 3 months EMI ಏನಿದೆ ತಗೊಳುತ್ತೆ. ಬಿಕಾಸ್ ಈ ನ್ಯಾಚ್ ಅಂತ ಹೇಳಿ ಸಾಕಷ್ಟು ಪಾಲಿಸೀಸ್ ಲ್ಯಾಪ್ಸ್ ಆಗ್ತಿರುವಂತದ್ದು, ಪ್ರೀಮಿಯಂ ಕಂಟಿನ್ಯೂ ಆಗ್ತಿಲ್ಲ. ಸೊ ಇಟ್ ಹ್ಯಾಸ್ ಬಿಕಮ್ ಅನ್ ಹೆಡ್ಏಕ್ ಟು ದ ಕಂಪನಿ. ಸೊ ವೆರಾಸ್ ಇನ್ ಅದರ್ ಕಂಪನೀಸ್ ಅಂಡ್ ಅದರ್ ಸಿಸ್ಟಮ್ಸ್ ಲೈಕ್ ಮ್ಯೂಚುವಲ್ ಫಂಡ್ ಅದೆಲ್ಲ ಏನಿದೆ ಈಸಿಯಾಗಿ ಹೋಗ್ತಿದೆ, ಬಟ್ ಇನ್ಶೂರೆನ್ಸ್ ಬಂದಾಗ ಸ್ವಲ್ಪ ಡಿಫಿಕಲ್ಟಿ ಆಗ್ತಿರೋದ್ರಿಂದ ದೇ ಸ್ಟಾರ್ಟೆಡ್ ದಿಸ್ ಸಿಸ್ಟಮ್. ಸೊ ನಾವು ಮೇ ಬಿ ಯು ವುಡ್ ಹ್ಯಾವ್ ಅಂಡರ್ಸ್ಟುಡ್ ಆರ್ ಅಬ್ಸರ್ವ್ಡ್
ಯಾವುದೇ ಒಂದು ಹೊಸ ಅಪ್ಲಿಕೇಶನ್ ನ ಬೈ ಮಾಡ್ಬೇಕಾದ್ರೆ 7 days ಟ್ರಯಲ್, 3 days ಟ್ರಯಲ್, 4 days ಟ್ರಯಲ್ ಅಂತ ಬರುತ್ತೆ. ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಅಮೌಂಟ್ ಕಟ್ ಆಗ್ಬಿಡುತ್ತೆ. ಸೊ ಸಿಮಿಲರ್ ವೇ ಇಟ್ ಹಸ್ ಗಿವನ್ ದ ಲಿಂಕ್ ಲೈಕ್ ದಟ್. Done. So if you are going with a monthly mode, be careful and take care. The next step is you have to finish the e-NACH mandate before the policy completion. Okay, wealth booster ಬಗ್ಗೆ ಹೇಳಿ ಸರ್. ರೈಟ್, ಅನಿಲ್ ಅವರ ಆಕ್ಚುಲಿ ವೆಲ್ತ್ ಬೂಸ್ಟರ್ ಅಂತ ಬಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಎ ಸೆಷನ್ ವಾಟ್ ಐ ಆಮ್ ಡೂಯಿಂಗ್. ಸೊ ಕ್ಲಬ್ ಅಂತಾನೆ ಇದೆ. ಸೊ ಇದರಲ್ಲಿ ಎವ್ರಿ ವೀಕ್ ಒಂದು ಸೆಷನ್ ಕಂಡಕ್ಟ್ ಮಾಡ್ತಿರ್ತೀನಿ. ಅದರಲ್ಲಿ ಸಂಬಂಧಪಟ್ಟಾಗೆ ಎಲ್ಲಾ ರೀತಿಯಾದಂತಹ ಅರ್ನಿಂಗ್ ಮೋಡ್ಸ್ ಏನಿದೆ ಅದಕ್ಕೆ ಬೇಕಾದಂತ ಸಪೋರ್ಟ್ಸ್ ಆಗ್ಬೋದು. ಅಗೇನ್ ಇನ್ಶೂರೆನ್ಸ್, ಆಲ್ರೆಡಿ ಇನ್ಶೂರೆನ್ಸ್ ಅಡ್ವೈಸರ್ಸ್ ಆಗಿರೋದ್ರಿಂದ ಸೊ ನಾವು ನಮ್ಮ ವೆಲ್ತ್ ನ ಇನ್ಕ್ರೀಸ್ ಮಾಡಿಕೊಂಡು ಫೈನಾನ್ಷಿಯಲ್ ಫ್ರೀಡಮ್ ನ ತಗೊಳ್ಳೋ ರೀತಿ ಹೇಗೆ ಅದ್ರ ಬಗ್ಗೆ ಡಿಸ್ಕಷನ್ಸ್ ಆಗ್ತಿರುತ್ತೆ. ಸೊ ವೆದರ್ ಮೈಟ್ ಬಿ ಎ ರಿಗಾರ್ಡಿಂಗ್ MDRT ಆಗ್ಬೋದು, ಅಥವಾ COT ಮಾಡ್ಲಿಕ್ಕೆ ಆಗ್ಬೋದು, ಅಥವಾ ಎಕ್ಸ್ಟ್ರಾ ಇನ್ಕಮ್ಸ್ ಅರ್ನಿಂಗ್ ಮಾಡ್ಲಿಕ್ಕೆ ಇರುವಂತ ಆಪ್ಷನ್ಸ್ ಏನಿದೆ ಅದ್ರ ಬಗ್ಗೆ ಡಿಸ್ಕಷನ್ಸ್ ಆಗ್ಬೋದು. ಸಿ, whenever we have a multiple source of income, definitely our wealth will be created soon and we can become financially free. So ಇದಕ್ಕೆ ಸಂಬಂಧಪಟ್ಟಂತ ಡಿಸ್ಕಷನ್ಸ್ ಈ ವೆಲ್ತ್ ಬಸ್ಟರ್ ಕ್ಲಬ್ ಅಲ್ಲಿ ಥ್ರೂ ಸಿಲ್ವರ್ ಕ್ಲಬ್ ಅಂತ ಏನಿದೆ ಆ ಕ್ಲಬ್ ಮೆಂಬರ್ಶಿಪ್ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಂತ ಸೆಷನ್ಸ್ ನಡೀತಿರುತ್ತೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಪ್ಯೂರ್ ಅಬೌಟ್ ಜನರಲ್ ಡಿಸ್ಕಷನ್ ಅಬೌಟ್ ದ ವೆಲ್ತ್ ಕ್ರಿಯೇಷನ್. ಸೊ ಅಲ್ಲಿ ಬರೀ ಇನ್ಶೂರೆನ್ಸ್ ಪ್ರಾಡಕ್ಟ್ ಇರುತ್ತೆ ಅಂತಿಲ್ಲ, ಆಲ್ ಕೈಂಡ್ ಆಫ್ ಸೋರ್ಸ್ ಆಫ್ ಇನ್ಕಮ್, ಆಲ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಆಲ್ ಟೈಪ್ ಆಫ್ ಸೇವಿಂಗ್ಸ್ ಆಗ್ಬೋದು, ಮೋಡ್ಸ್ ಏನಿದೆ ಅದ್ರ ಬಗ್ಗೆ ಡಿಸ್ಕಷನ್ಸ್ ಆಗ್ತಿರುತ್ತೆ. ಸೊ ದಟ್ ವಿ ಕ್ಯಾನ್ ಎನ್ಹಾನ್ಸ್ ಅವರ್ ವೆಲ್ತ್ ಅಂಡ್ ವಿ ಆಲ್ಸೋ ಬಿಕಮ್ ವೆಲ್ದಿ ಅಟ್ ದ ಅರ್ಲಿಯರ್ ಸ್ಟೇಜ್. ಡನ್. ಓಕೆ ವೀರಣ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್. ಗುಡ್ ಸೆಷನ್ ಅಂತ ಆಗ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಆಲ್ ಫಾರ್ ಪಾರ್ಟಿಸಿಪೇಟಿಂಗ್ till end of the session. Almost 15 members were there. Thank you so much for you all. ಒಂದು ಟ್ರಸ್ಟ್ ಇಟ್ಟು ಕಳಿಸಿರುವಂತ ಲಿಂಕ್ಗೆ ಜಾಯ್ನ್ ಆಗಿ ಒಂದಷ್ಟು ಕಲಿಬಹುದು ಅಂತ ಅಂದ್ಕೊಂಡು ಜಾಯ್ನ್ ಆಗ್ತಿರ್ತೀರಾ. ಹಾಗಾಗಿ ನಾನು ಕೂಡ ಅಂದ್ಕೊಳ್ತಿದ್ದೀನಿ ಒಂದಷ್ಟು ಹೊಸ ವಿಷಯನ ಪ್ರತಿ ಸೆಷನ್ ಕಲಿತಿದ್ದೀರಾ ಅಂತ ಅಂದ್ಕೊಳ್ತಾ ಇರ್ತೀನಿ. ಆ ರೀತಿ ಏನಾದ್ರು ನಿಮಗೆ ಹೊಸ ವಿಷಯ ಸಿಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೆಟ್ ಮಿ ಟ್ರೈ ಟು ಹ್ಯಾಡ್ ಮೋರ್. ಯಾಕಂದ್ರೆ ಟೈಮ್ ಬೌಂಡ್ ಇರೋದ್ರಿಂದ ಕೆಲವೊಂದಷ್ಟು ವಿಷಯಗಳನ್ನ ಹಾಗೆ ಕವರ್ ಮಾಡ್ಬೇಕಾಗಿ ಬರುತ್ತೆ. ಅದಿಲ್ಲ ಅಂತಂದಾಗ ಲೆಟ್ ಮಿ ಹ್ಯಾಡ್ ಸಮಥಿಂಗ್ ಮೋರ್. ಇಲ್ಲಿ ಏನಂದ್ರೆ ಬೇಸ್ ಕ್ಲಿಯರ್ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಸೆಷನ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ನಾನು ಆಲ್ರೆಡಿ ಹೇಳಿರೋ ಉದ್ದೇಶದಿಂದ ಸರ್ಟನ್ ಪಾಯಿಂಟ್ಸ್ ನ ಹೆಚ್ಚಿಗೆ ಎನಾಬ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಿಷಯ ಗೊತ್ತಿದ್ರು ಅಥವಾ ಬೇಕಾಗಿದ್ರು ಕೂಡ ಕವರ್ ಟೈಮ್ ಲಿಮಿಟ್ ಇರೋದ್ರಿಂದ ಕವರ್ ಮಾಡಕ್ ಆಗದೆ ಇರುವಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಇಫ್ ಯು ಗಿವ್ ಸಮ್ ಕಮೆಂಟ್ ಅಥವಾ ಫೀಡ್ಬ್ಯಾಕ್ ಕೊಟ್ರೆ ಲೆಟ್ ಮಿ ಟೇಕ್ ಕೇರ್ ಆಫ್ ದಟ್ ಆಲ್ಸೋ. ಓಕೆ ರೈಟ್ ಸರ್, ಥ್ಯಾಂಕ್ ಯು. ಫ್ರೀ ಆಗಿ ತುಂಬಾ ತಿಳಿಸುತ್ತಿದ್ದೀರಾ. ರೈಟ್ ಮ್ಯಾಮ್. ಮೇಡಮ್, ನಥಿಂಗ್ ಈಸ್ ಫ್ರೀ ಆಕ್ಚುಲಿ. ಸೊ ಯಾವುದು ಫ್ರೀ ಆಗಿ ಬರ್ತಿಲ್ಲ. ಭಗವಂತ ಎಲ್ಲಿ ಏನ್ ಕೊಡ್ಬೇಕು ಅದನ್ನ ಪೇ ಮಾಡ್ತಿರ್ತಾನೆ, ನನಗೆ ಸಿಗ್ತಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಹೋಗ್ತಿರುತ್ತೆ ಅಷ್ಟೇ. ಸಿ, ಐ ಡೋಂಟ್ ಬಿಲೀವ್ ಇನ್ ಫ್ರೀ ಥಿಂಗ್ಸ್. ಟು ಬಿ ಫ್ರಾಂಕ್ಲಿ ಹೇಳೋದಾದ್ರೆ ನೋ ಲಂಚಸ್ ಆರ್ ಫ್ರೀ. ಯಾವುದು ಫ್ರೀ ಆಗಿ ಬರೋದಿಲ್ಲ. ಸೊ ಇಫ್ ಐ ಆಮ್ ಅಲೈವ್, ಸೊ ಐ ಹ್ಯಾವ್ ಪೇಡ್ ಫಾರ್ ದಟ್. ಅದೇ ರೀತಿ ಭಗವಂತ ಕೂಡ ನನಗೆ ಪೇ ಮಾಡ್ತಿರ್ತಾನೆ. ಐ ಆಮ್ ಗೆಟಿಂಗ್ ದಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ, ಥ್ಯಾಂಕ್ ಯು ಆಲ್. ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವೀಕ್. ಮೇಬಿ ಫ್ರೈಡೇ ಅಂತ ಅನ್ಕೊಳ್ತೀನಿ. ಇಫ್ ದೇರ್ ಇಸ್ ಅ ಚೇಂಜಸ್ ಐ ವಿಲ್ ಶೇರ್ ವಿತ್ ದ ಗ್ರೂಪ್. ಓಕೆ, ಥ್ಯಾಂಕ್ ಯು ಸೋ ಮಚ್.